ಓಕೆ ಸಿಸ್ಟರ್, ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ಒಂದು ಚಿಕ್ಕ ಪ್ರಾರ್ಥನೆ ಮುಖಾಂತರವಾಗಿ ಈ ದಿನದ ವಾಕ್ಯವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ ಪ್ರೇರೆ. ಎಲ್ಲರೂ ಕಣ್ಮುಚ್ಚಿದ್ದೇ ಆದರೆ 1 ನಿಮಿಷದವರೆಗೆ ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ, ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ಈ ಮುಂಜಾನೆಯ ಸಂದರ್ಭದಲ್ಲಿ ದೇವ ಸೇರಿರ್ತಕ್ಕಂಥ ನಿನ್ನ ಮಕ್ಕಳೆಲ್ಲರನ್ನು ಕೂಡ ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೇವೆ ದೇವ. ವಾಕ್ಯವನ್ನು ಕೇಳುವಂಥ ಸಂದರ್ಭದಲ್ಲಿ ದೇವ ತಮ್ಮ ಮನೋನೇತ್ರಗಳನ್ನು ತೆಗೆದು ಬೋಧಿಸಿದಂಥ ಬೋಧನೆಯನ್ನ ದೇವ ಬಹುಜಾಗ್ರತೆಯಿಂದ ಆಲಿಸಿ ದೇವ ಆ ವಾಕ್ಯದ ಪ್ರಕಾರ ನಡೆಯುವವರಾಗುವಂತೆ ನಿನ್ನ ಕೃಪೆಯನ್ನು ನೀಡು ದೇವ. ಈ ಸಂದರ್ಭದಲ್ಲಿ ಬೋಧನೆ ಮಾಡುವಂಥ ನನ್ನನ್ನು ಕೂಡ ನಿಮ್ಮ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೇನೆ ದೇವ. ನಾನು ಹೇಳುವ ಪ್ರತಿ ಮಾತುಗಳು ನನ್ನ ಮಾತುಗಳಾಗಿರದೆ ದೇವ, ನಿನ್ನ ಜೀವಾತ್ಮ ಭರಿತವಾದಂಥ ಮಾತುಗಳನ್ನು ದೇವ ನನ್ನ ಬಾಯಿಂದ ಬಂದು ಆ ಜೀವದ ಬುಗ್ಗೆಯನ್ನು ನಿನ್ನ ಮಕ್ಕಳಿಗೆ ತೋರ್ಪಡಿಸುವಂಥ ಶಕ್ತಿಯನ್ನು ನನಗೆ ಕೊಡು ತಂದೆ ದೇವ. ಇಲ್ಲಿ ಸೇರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿಮ್ಮ ಕೈಗೆ ಒಪ್ಪಿಸ್ಕೊಡ್ತಾ ದೇವ, ಇನ್ನು ಸೇರದೇ ಇರತಕ್ಕಂಥ ಅನೇಕರು ಕೂಡ ದೇವ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವ ಸೇರುವ ಹಾಗೆ ನಿನ್ನ ಕೃಪೆಯನ್ನು ನೀಡು ದೇವ. ವಾಕ್ಯವು ಹರಿತವಾದ ಖಡ್ಗವಿದ್ದಂತೆ ದೇವ, ಆ ವಾಕ್ಯವನ್ನು ನಾವು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ದೇವ ನಮ್ಮ ಜೀವಿತಗಳನ್ನು ನಾವು ಭದ್ರಪಡಿಸಿಕೊಳ್ಳುವಂಥ ಶಕ್ತಿಯನ್ನು ನಮಗೆ ಅನುಗ್ರಹಿಸಿಕೊಡು ತಂದೆ. ನಮ್ಮ ಪ್ರಾರ್ಥನೆ ಕೇಳಿದಿರಿ, ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸುತ್ತೇನೆ ತಂದೆ, ಆಮೇನ್. ಕರ್ತರಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮತ್ತೊಂದು ಆವರ್ತಿ ನನಗೆ ಈ ಒಂದು ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ, ಈ ದಿನ ನಾನು ಬೋಧನೆ ಮಾಡ್ತಕ್ಕಂಥ ಅಂಶ ಎಲ್ಲರಿಗೂ ಕೂಡ ಇಷ್ಟವಾಗುವಂಥ, ಎಲ್ಲರೂ ಕೂಡ ಪಡೆದುಕೊಳ್ಳಬೇಕು ಅಂತಕ್ಕಂಥ ಆಸೆ, ಪ್ರತಿಯೊಬ್ಬೊಬ್ಬರೂ ಕೂಡ ಆ ಆಸೆಯನ್ನ ಈಡೇರಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಷಯವನ್ನ ನಿಮ್ಮೆಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯ ಮನುಷ್ಯನಿಗೆ ದೀಪವಾಗಿಯೂ ಬೆಳಕಾಗಿಯೂ ಇರುತ್ತೆ ಎನ್ನುತಕ್ಕಂಥದ್ದನ್ನು ನಾವು ಅನೇಕ ಬೈಬಲ್ ವಾಕ್ಯಗಳ ಮುಖಾಂತರವಾಗಿ ತಿಳಿಯಪಡಿಸಿಕೊಳ್ತೇವೆ ಪ್ರಿಯರೇ. ಆ ದೇವರ ವಾಕ್ಯವನ್ನು ನಾವು ಉಲ್ಲಂಘಿಸಿ ನಡೆದಾಗ ಅದು ಅಷ್ಟೇ ಕಷ್ಟವಾಗಿ ಕೂಡ ನಮ್ಮ ಜೀವಿತದ ಮೇಲೆ ಪರಿಣಮಿಸುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಿದ್ದೇನೆ ಪ್ರಿಯರೇ. ನಾನು ಪ್ರಾರ್ಥನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಜೀವವಾಕ್ಯವು ಹರಿತವಾದ ಖಡ್ಗವಿದ್ದಂತೆ ಅನ್ನುವಂಥ ಮಾತನ್ನ ಹೇಳಿದೆ. ಯಾಕಂದರೆ ವಾಕ್ಯವನ್ನ ನೀನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅದು ನಿನಗೆ ಒಳ್ಳೆಯದನ್ನು ಮಾಡುತ್ತೆ. ಅದೇ ವಾಕ್ಯವನ್ನ ನೀನು ಅಪಾರ್ಥ ಮಾಡಿಕೊಂಡು ನಿನ್ನ ಜೀವನದಲ್ಲಿ ನಡೆಸಿದ್ದೇ ಆದರೆ ಅದು ನಿನಗೆ ನಾಶನವನ್ನು ಕೂಡ ಉಂಟು ಮಾಡುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇಲ್ಲ ಪ್ರಿಯರೇ, ಅದು ಬೈಬಲ್ನಲ್ಲಿರ್ತಕ್ಕಂಥ ವಾಕ್ಯ ಪ್ರಿಯರೇ. ಒಂದು ಸಾರಿ ಆ ವಾಕ್ಯವನ್ನ ನಾನು ಮೆಲುಕು ಹಾಕುತ್ತಾ ಈ ದಿನದ ಪಾಠವನ್ನು ನಾನು ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 13ನೇ ವಚನವನ್ನ ನಾವೆಲ್ಲರೂ ಕೂಡ ಬಹುಜಾಗೃತಿಯಿಂದ ಧ್ಯಾನಿಸಿದಾಗ ಆ ಒಂದು ಆಜ್ಞೆ, ಆ ಒಂದು ಶಕ್ತಿ, ವಾಕ್ಯಕ್ಕೆ ಇರತಕ್ಕಂಥ ಶಕ್ತಿ ಅಂತದ್ದು ಅನ್ನುವಂಥದ್ದನ್ನ ತೋರಿಸುತ್ತಾ ನಮಗೆ ನಾವೇ ಎಚ್ಚರಪಡಿಸಿಕೊಳ್ಳುತ್ತಾ ಮುಂದೆ ಸಾಗೋಣ ಅನ್ನುವಂಥ ಉದ್ದೇಶದಿಂದ ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 13ನೇ ವಚನವನ್ನ ಒಂದು ಸಾರಿ ನಾವು ನೋಡೋಣ ಪ್ರಿಯರೇ. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು. ವಾಕ್ಯವನ್ನ ಉಲ್ಲಂಘಿಸುವವನು ನಾಶವಾಗುವನು. ನೋಡಿ, ಈ ವಾಕ್ಯವನ್ನು ನಾವು ನೋಡಿದಾಗ ನಿಜವಾಗಲೂ ಕೂಡ ನಾವೆಲ್ಲರೂ ಕೂಡ ಭಯ ಪಡ್ತಕ್ಕಂಥ, ನಾವೆಲ್ಲರೂ ಕೂಡ ಎಚ್ಚರಗೊಳ್ತಕ್ಕಂಥ ಒಂದು ಪ್ರಸಂಗ ನಮಗೆ ಉಂಟಾಗುತ್ತೆ ಪ್ರಿಯರೇ. ಯಾವ ವ್ಯಕ್ತಿಯು ವಾಕ್ಯವನ್ನ ಉಲ್ಲಂಘಿಸ್ತಾನೋ ಆ ವ್ಯಕ್ತಿಗೆ ನಾಶನವಿದೆ ಅಂತಕ್ಕಂಥದ್ದನ್ನ ಸೊಲೊಮೋನನು ಈ ಜ್ಞಾನೋಕ್ತಿಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯರೇ. ಅಂದ್ರೆ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂಥದ್ದು, ವಾಕ್ಯವನ್ನ ಅನುಸರಿಸಿ ನಡೀತಕ್ಕಂಥವರಿಗೆ ಒಂದು ಕಡೆ ಆದರೆ, ವಾಕ್ಯವನ್ನ ಉಲ್ಲಂಘಿಸಿ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಕ್ಕಂಥ ನಮ್ಮ ಸಹೋದರ ಸಹೋದರಿಯರೆಲ್ಲರಿಗೂ ಕೂಡ
ನಾನು ಪ್ರೀತಿಪೂರ್ವಕವಾಗಿ ಎಚ್ಚರಿಸ್ತಕ್ಕಂಥದ್ದೇನೆಂದರೆ, ಯಾರು ದೇವರ ವಾಕ್ಯವನ್ನ ಉಲ್ಲಂಘಿಸಿ ನಡೀತಾರೋ ಅವರಿಗೆ ನಾಶನ ಉಂಟು ಪ್ರಿಯರೇ. ಅದನ್ನ ಮುಂದುವರೆದ ಭಾಗವನ್ನು ನಾವು ನೋಡಿದಾಗ, ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು ಸುಫಲವನ್ನು ಹೊಂದುವನು. ನೋಡಿ, ಯಾರು ಉಲ್ಲಂಘನೆ ಮಾಡ್ತಾರೋ ಅವರಿಗೆ ನಾಶನವಿದೆ. ಯಾರು ದೇವರ ವಾಕ್ಯವನ್ನ, ದೇವರ ಆಜ್ಞೆಗಳನ್ನ ಭಯಭಕ್ತಿಯಿಂದ ಕೈಗೊಳ್ತಾರೋ ಅವರಿಗೆ ಒಳ್ಳೇದುಂಟಾಗ ಅನ್ನುವಂಥದ್ದನ್ನ ಈ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ ಪ್ರಿಯರೇ. ಆದುದರಿಂದ ಸಹೋದರ ಸಹೋದರಿಯರೇ, ಕ್ರಿಸ್ತನನ್ನ ಧರಿಸಿಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದುಕೊಂಡು, ದೇವರ ವಾಕ್ಯವನ್ನ ನಾವು ಪ್ರತಿದಿನವೂ ಕೂಡ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವುದೇ ಆದರೆ, ಅಥವಾ ನಾವು ನಡೆಯುತ್ತಿದ್ದರೆ ನಮಗೆ ಒಳ್ಳೆಯದನ್ನ ದೇವರು ಅನುಗ್ರಹಿಸ್ತಾನೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಪ್ರಿಯರೇ. ಒಂದು ವೇಳೆ ವಾಕ್ಯಕ್ಕೆ ನೀನು ವಿರುದ್ಧವಾಗಿ ನಮ್ಮ ಜೀವಿತವನ್ನು ಉಲ್ಲಂಘಿಸಿದೆ ಆದರೆ ಖಂಡಿತವಾಗಲೂ ಕೂಡ ಅದು ನಮಗೆ ನಾಶನವನ್ನು ತರುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ವಾಕ್ಯದ ಮುಖಾಂತರವಾಗಿ ನಾನು ಎಲ್ಲರಿಗೂ ಕೂಡ ತಿಳಿಯಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಾವು ಅಧ್ಯಯನ ಮಾಡ್ತಕ್ಕಂಥ ಒಂದು ಪಾಠ ದೇವರ ಆಶೀರ್ವಾದ ಅನ್ನುವಂಥದ್ದನ್ನ ನಾನು ನೋಡ್ಲಿಕ್ಕೆ ಅಥವಾ ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಿಯರೇ. ದೇವರ ಆಶೀರ್ವಾದ, ಇಂಗ್ಲಿಷ್ನಲ್ಲಿ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀವಿ. ನೋಡಿ, ಆಶೀರ್ವಾದ ಯಾರು ಇಷ್ಟಪಡಲ್ಲ? ಒಂದು ಸಾರಿ ನೀವು ಆಲೋಚನೆ ಮಾಡಿ ಪ್ರಿಯರೇ. ಆಶೀರ್ವಾದ ಯಾರು ಇಷ್ಟಪಡಲ್ಲ? ನಿಜವಾಗ್ಲೂ ಕೂಡ ಎಂಥ ಬಡವನಾಗಿದ್ರು ಕೂಡ, ಎಂಥ ಶ್ರೀಮಂತನಾಗಿದ್ರು ಕೂಡ, ಯಾವುದೇ ವಯಸ್ಸಿನ ಅಂತರವಿಲ್ಲದೆ, ಅವನು ಶ್ರೀಮಂತನೋ ಬಡವನೋ, ಚಿಕ್ಕವರು ದೊಡ್ಡವರು ಅಥವಾ ವಯಸ್ಸಾದಂಥವರು, ಎಲ್ಲರನ್ನು ಕೂಡ ನಾವು ಕೇಳಿದಾಗ ಎಲ್ಲರಿಗೂ ಕೂಡ ದೇವರ ಆಶೀರ್ವಾದ ಬೇಕು ಅನ್ನುವಂಥದ್ದನ್ನ ಹೇಳುವಂತ ಒಂದು ಪ್ರಸಂಗಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇವತ್ತು ಅನೇಕ ಸುವಾರ್ತೆ ಸಭೆಗಳು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಆಶೀರ್ವಾದ ಕೂಟಗಳು ಅಂತ ಹೇಳಿ ಆಗ್ಬಿಟ್ಟಿದೆ ಪ್ರಿಯರೇ. ನಿಮಗೆ ಆರೋಗ್ಯವು ಸರಿಗಿಲ್ವೋ ಬನ್ನಿ, ನಿಮಗೆ ಆರ್ಥಿಕ ನಷ್ಟವಿದೆಯೋ ಬನ್ನಿ, ನೀವು ವಿದ್ಯಾಭ್ಯಾಸದಲ್ಲಿ ನೀವು ಚೆನ್ನಾಗಿ ರಿಸಲ್ಟ್ ತಗೊಳ್ಬೇಕಾ ಬನ್ನಿ, ನಮ್ಮ ಸಭೆಗಳಿಗೆ ಬನ್ನಿ, ನಮ್ಮ ಕೂಟಗಳಿಗೆ ಬನ್ನಿ, ನಾವು ನಿಮಗೆ ಆಶೀರ್ವಾದವನ್ನು ನೀಡುತ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಪ್ರಾರ್ಥನಾ ಕೂಟಗಳು ಮಾರ್ಪಾಡಾಗಿದ್ದಾವೆ ಪ್ರಿಯರೇ. ಪ್ರಾರ್ಥನಾ ಕೂಟಗಳ ಉದ್ದೇಶ ಏನಾಗಿದೆ ಅಂತಕ್ಕಂಥದ್ದನ್ನ ಮರೆತು ಪ್ರಾರ್ಥನಾ ಕೂಡಿಕೆಗಳನ್ನ ಆಶೀರ್ವಾದ ಕೂಡಿಕೆಗಳಾಗಿ ಮಾಡಿರ್ತಕ್ಕಂಥ ಒಂದು ಮಿಸ್ಟೇಕ್ ಕೂಡ ನಾವು ಇವತ್ತು ಕ್ರೈಸ್ತವ ಸಮಾಜದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಅಂತಕ್ಕಂಥ ಒಂದು ವಾಕ್ಯವನ್ನ ಮರೆತು, ಸುವಾರ್ತೆ ಎಂದರೆ ಯೇಸು ಕ್ರಿಸ್ತನ ಮರಣ, ಸಮಾಧಿ, ಪುನರುದ್ಧಾನವು ಅಂತಕ್ಕಂಥದ್ದನ್ನ ಬಿಟ್ಟು ಇವತ್ತು ಈ ಲೌಕಿಕವಾಗಿರ್ತಕ್ಕಂಥ ಜೀವಿತದಲ್ಲಿ ನಾವು ನಿಮಗೆ ಆಶೀರ್ವಾದ ಮಾಡ್ತೀವಿ, ನಿಮ್ಗೆ ಆರ್ಥಿಕ ಸಮಸ್ಯೆಯಿಂದ ಮುಕ್ತಿಗೊಳಿಸ್ತೀವಿ, ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ನಮ್ಮ ದೇವರು ಕೊಡ್ತಾನೆ, ನಮ್ಮ ದೇವರನ್ನ ನಂಬಿ ಅನ್ನುವಂಥ ಮಾಯ ಬೋಧನೆಯನ್ನ ಇವತ್ತು ಅನೇಕ ಕ್ರೈಸ್ತವ ಸಭೆಗಳಲ್ಲಿ ನಾವು ಬೋಧನೆ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ ಪ್ರಿಯರೇ. ನಿಜವಾಗ್ಲೂ ಕೂಡ ಬಹಳ ದುಃಖವಾಗ್ತಕ್ಕಂಥ ಸಂಗತಿ ಏನಂತಂದ್ರೆ, ದೇವರ ಸಂಕಲ್ಪ ಏನಾಗಿದೆ, ದೇವರ ಪ್ರಣಾಳಿಕೆ ಏನಾಗಿದೆ, ದೇವರು ಯಾವುದನ್ನ ಕೈಗೊಂಡು ನಡಿಬೇಕು, ಯಾವುದು ನನ್ನ ಕೆಲಸ, ಯಾವುದು ನಿಮ್ಮ ಕೆಲಸ ಅಂತಕ್ಕಂಥದ್ದನ್ನ ಬಹು ಸ್ಪಷ್ಟವಾಗಿ ಈ ಬೈಬಲ್ ಅಂತಕ್ಕಂಥ ಗ್ರಂಥದಲ್ಲಿ ವಿವರಿಸಿದ್ದಾನೆ ಪ್ರಿಯರೇ. ಆದ್ರೆ ಇವತ್ತು ಅದೆಷ್ಟೋ ನನ್ನ ಕ್ರೈಸ್ತವ ಸಹೋದರರು ಅದನ್ನ ರೈಟ್ ಟ್ರ್ಯಾಕ್ ನಲ್ಲಿ ಒಯ್ಯದೆ, ಅಂದ್ರೆ ಸರಿಯಾದಂತ ಒಂದು ಮಾರ್ಗದಲ್ಲಿ ಒಯ್ಯದೆ, ತಮಗೆ ಬೇಕಾದಂತ ರೀತಿಯಲ್ಲಿ ವಾಕ್ಯವನ್ನ, ಬೈಬಲ್ ಅನ್ನ, ದೇವರ ಜ್ಞಾನವನ್ನ ಪ್ರಚುರಪಡಿಸ್ತಕ್ಕಂಥ ಒಂದು ಕೆಲಸದಲ್ಲಿ ನಿಮಗ್ನರಾಗಿದ್ದಾರೆ ಪ್ರಿಯರೇ. ಅಂತವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅವರಿಗೆ ಸರಿಯಾದಂತ ವಾಕ್ಯದ ಅವಗಾಹನೆ ಸಿಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ನಾವು ದೇವರಿಗೆ ಮಾಡೋಣ ಪ್ರಿಯರೇ.
ಅದೇ ರೀತಿಯಾಗಿ ನಮ್ಮಿಂದ ಆದಷ್ಟು ಅವರನ್ನ ವಾಕ್ಯದಲ್ಲಿ, ಜ್ಞಾನದಲ್ಲಿ, ಬಹು ಪ್ರೀತಿಯಿಂದ, ಬಹು ತಾಳ್ಮೆಯಿಂದ, ಸಹೋದರತೆಯ ಅನ್ಯೋನ್ಯತೆಯಲ್ಲಿ ಅವರನ್ನ ಸಹವಾಸಕ್ಕೆ ತರುವಂಥದ್ದು ನಮ್ಮೆಲ್ಲರ ಪ್ರಯತ್ನ ಪ್ರಿಯರೇ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಯಾರು ಕೂಡ ಸತ್ಯ ವಿಷಯವನ್ನ ಅಷ್ಟು ಈಸಿಯಾಗಿ ಅಂಗೀಕರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಪ್ರಿಯರೇ. ನಾವೇನಾದ್ರೂ ಹೇಳಲಿಕ್ಕೆ ಹೋಗಿದ್ದೆ ಆದ್ರೆ ನಮ್ಮ ವಯಸ್ಸನ್ನ ನೋಡ್ತಾರೆ, ನಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡ್ತಾರೆ, ನಮ್ಮ ಅನುಭವವನ್ನು ಕೂಡ ನೋಡ್ತಾರೆ ಪ್ರಿಯರೇ ಇವತ್ತು. ಯಾಕಂದ್ರೆ ಅಷ್ಟು ಈಸಿಯಾಗಿ ವಾಕ್ಯವನ್ನ ಅಂಗೀಕರಿಸ್ತಕ್ಕಂಥ ಸ್ಥಿತಿಯಲ್ಲಿ ಜನ ಇಲ್ಲ ಪ್ರಿಯರೇ. ನಾನು ಹೇಳ್ದಂಗೆ ಇವೆಲ್ಲ ಎಲಿಮೆಂಟ್ರಿಗಳನ್ನ ಅವರು ಲೆಕ್ಕ ಹಾಕ್ತಾರೆ ಪ್ರಿಯರೇ. ಹಂಗಾಗಿ ನಾವು ವಾಕ್ಯವು ಸರಿಯಾಗಿ ಗೊತ್ತಿದ್ರು ಕೂಡ ಅವರಿಗೆ ಬೋಧನೆ ಮಾಡತಕ್ಕಂಥ ವಿಷಯದಲ್ಲಿ ಅಥವಾ ಅವರಿಗೆ ತಿಳಿಯಪಡಿಸ್ತಕ್ಕಂಥ ವಿಷಯದಲ್ಲಿ ಬಹುಜಾಗ್ರತೆಯಿಂದ ನಾವು ಅವರ ಜೊತೆಗೆ ವ್ಯವಹರಿಸಬೇಕಾಗುತ್ತೆ ಪ್ರಿಯರೇ. ಒಂದು ವೇಳೆ ನಾವು ಸರಿಯಾದಂಥ ವ್ಯವಹಾರವನ್ನ ಅಥವಾ ನಮ್ಮ ಸರಿಯಾದಂಥ ಮಾರ್ಗವನ್ನು ಅನುಸರಿಸದೆ ಹೋದರೆ ನಾವು ಅವರ ಸಹವಾಸವನ್ನು ಕೂಡ ಕಡಿತ ಮಾಡಿಕೊಳ್ಳಿಕ್ಕೆ ಮುಂದೆ ಬರ್ತೇವೆ ಅಥವಾ ಕಡಿತಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದ್ದರಿಂದ ನನ್ನ ಎಚ್ಚರಿಕೆ ಅಥವಾ ನನ್ನ ಪ್ರೀತಿಯಿಂದ ನಾನು ಹೇಳ್ತಕ್ಕಂಥ ಒಂದು ಸಂಗತಿ ಏನಂತಂದ್ರೆ, ನಮ್ಮ ಸಹೋದರರನ್ನ ನಾವು ಸತ್ಯವಾಕ್ಯಕ್ಕೆ ಕರೆಯಬೇಕಂದ್ರೆ ಅವರೊಟ್ಟಿಗೆ ನಾವು ಪ್ರೀತಿ, ಅನ್ಯೋನ್ಯತೆ, ಸಹವಾಸವನ್ನು ನಾವು ಹೊಂದಬೇಕಾಗುತ್ತೆ ಪ್ರಿಯರೇ. ಆ ತಾಳ್ಮೆ, ಆ ಪ್ರೀತಿ ನಮ್ಮೆಲ್ಲರಲ್ಲಿ ಬರಲಿ ಅಂತಕ್ಕಂಥದ್ದನ್ನ ಹೇಳ್ತಾ, ಯಾಕಂತಂದ್ರೆ ಇವತ್ತು ನಾವು ಹೇಳ್ತಕ್ಕಂಥ ವಾಕ್ಯವನ್ನ ಅನೇಕ ಜನ ಧಿಕ್ಕರಿಸ್ತಕ್ಕಂಥ ಒಂದು ಪ್ರಸಂಗಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯಾವುದು ಸತ್ಯ, ಯಾವುದು ಅಸತ್ಯ ಅಂತಕ್ಕಂಥ ರೀತಿಯಲ್ಲಿ ಅದನ್ನ ಅರ್ಥ ಮಾಡಿಕೊಳ್ಳದೆ ಬದುಕ್ತಕ್ಕಂಥ ಅನೇಕ ಸಹೋದರರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅನೇಕ ಸಹೋದರ ಸಹೋದರಿಯರನ್ನ. ಯಾಕೆ ಈ ತರ ಆಗಿದೆ ಅಂತಂದ್ರೆ, ಈ ಲೋಕದ ಅಧಿಪತಿಯಾಗಿರ್ತಕ್ಕಂಥ ಸೈತಾನನು ಅವ್ರನ್ನ ಯಾವ ರೀತಿ ಮಾಯ ಬೋಧನೆಗೆ ಒಳಮಾಡಿಸಿದ್ದಾನೆ ಅಂತಕ್ಕಂಥದ್ದನ್ನ ಪೌಲನು ಕೊರಿಂಥಿ ಸಭೆಯವರಿಗೆ 2ನೇ ಕೊರಿಂಥಿ 4ನೇ ಅಧ್ಯಾಯ 4ನೇ ವಚನವನ್ನು ನೋಡಿದಾಗ ನಮಗೆ ಬಹು ಸ್ಪಷ್ಟವಾಗಿ ಈ ಲೋಕದ ಅಧಿಪತಿಯಾಗಿರ್ತಕ್ಕಂಥ ಸೈತಾನನು ನಮ್ಮನ್ನು ಯಾವ ರೀತಿ ಮಂಕುಗೊಳಿಸಿದ್ದಾನೆ ಅಂತಕ್ಕಂಥದ್ದನ್ನ ಒಂದು ಸಾರಿ ಆ ವಾಕ್ಯವನ್ನ ನೋಡಿ ನಾವು ನಮ್ಮ ವಿಷಯಕ್ಕೆ ಬರೋಣ ಪ್ರಿಯರೇ. ದಯವಿಟ್ಟು 2ನೇ ಕೊರಿಂಥಿ 4ನೇ ಅಧ್ಯಾಯ 4ನೇ ವಚನವನ್ನ ನಾವೆಲ್ಲರೂ ಕೂಡ ಧ್ಯಾನ ಮಾಡೋಣ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಕ್ರಿಸ್ತನ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ವೆರಿ ನೈಸ್. ನೋಡಿ, ಈ 2ನೇ ಕೊರಿಂಥದವರಿಗೆ ಪೌಲನು ಕೊರಿಂಥಿ ಸಭೆಯವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ಬಹು ಸ್ಪಷ್ಟವಾಗಿ ಸೈತಾನನು ಯಾವ ರೀತಿ ಮನುಷ್ಯರನ್ನ ಮಂಕುಗೊಳಿಸಿದ್ದಾನೆ ಅಂತಕ್ಕಂಥದ್ದನ್ನ ಬಹು ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯರೇ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು, ಅಂದ್ರೆ ಸತ್ಯ ಸುವಾರ್ತೆಯ ವಿಷಯವನ್ನ ಜನರಿಗೆ ತಿಳಿಯಪಡಿಸ್ತಕ್ಕಂಥದ್ರಲ್ಲಿ ಈ ಲೋಕದ ಅಧಿಪತಿಯಾಗಿರ್ತಕ್ಕಂಥ ಈ ಪ್ರಪಂಚದ ದೇವರು ಪ್ರಪಂಚಕ್ಕೆ ದೇವರು ಯಾರು ಅಂತಕ್ಕಂಥದ್ದನ್ನು ನೋಡಿದಾಗ ಇಲ್ಲಿ ಒಂದು ಪ್ರಶ್ನೆ ನಮಗೆ ಬರುತ್ತೆ ಪ್ರಿಯರೇ. ಈ ಲೋಕದ ಅಧಿಪತಿ ಅಂತಕ್ಕಂಥ ವಾಕ್ಯವನ್ನ ಕೂಡ ನಾವು ಕೆಲವು ಭಾಗದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಲೋಕದ ಅಧಿಪತಿ, ಈ ಲೋಕದ ದೇವರು ಅಂತಕ್ಕಂಥದ್ದನ್ನು ನೋಡಿದಾಗ ಇಲ್ಲಿ ಸೈತಾನನು ಅನ್ನುವಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯಾಕಂದ್ರೆ ಈ ಲೋಕದ ಮಟ್ಟಿಗೆ ನೀನೇನಾದರೂ ನನ್ನನ್ನು ಕೈಗೊಂಡು ನಡೆದಿದ್ದೆ ಆದರೆ ಇಡೀ ಪ್ರಪಂಚವನ್ನೇ ನಿನ್ನ ಕೈಗೆ ಕೊಡ್ತೀನಿ ಅಂತಕ್ಕಂಥ ಒಂದು ಸಂದರ್ಭ ಮತ್ತಾಯನು ಬರೆದಂತ ಸುವಾರ್ತೆಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಈ ಮಾತನ್ನ ಸೈತಾನನು ಯೇಸು ಕ್ರಿಸ್ತನಿಗೆ ಹೇಳ್ತಾನೆ ಪ್ರಿಯರೇ. ಪರ್ವತದ ಮೇಲೆ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನಿಗೆ ಒಂದು ಆಸೆ ತೋರಿಸುತ್ತೆ. ನೀನು ಒಂದು ವೇಳೆ ನನ್ನ ಕಡೆ ತಿರುಗಿದ್ದೆ ಆಗಿದ್ದಾರೆ, ಇಡೀ ಪ್ರಪಂಚದ ಅಧಿಕಾರ ನಿನ್ನ ಕೈಗೆ ಕೊಡ್ತೇನೆ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಅಧಿಕಾರ
ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಶಕ್ತಿ, ಈ ಲೋಕದ ಅಧಿಕಾರ ನನ್ನ ಕೈಯಲ್ಲಿದೆ ಅನ್ನುವಂಥ ಪ್ರಸಂಗವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆ ಕಾರಣದಿಂದಾಗಿ ಈ ಪ್ರಪಂಚದ ದೇವರು ಯಾರಂತಂದ್ರೆ, ಈ ಲೌಕಿಕವಾಗಿರ್ತಕ್ಕಂಥ ದೇವರು ಯಾರಪ್ಪ ಅಂತಂದ್ರೆ ಸೈತಾನನು ಪ್ರಿಯರೇ. ಯಾಕಂದ್ರೆ ಸಮಯವು ಅಲ್ಪವಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಾಕ್ಯ ಅದು. ಯೇಸು ಕ್ರಿಸ್ತನನ್ನೇ ಟ್ಯಾಪ್ ಮಾಡುವಂತ ಒಂದು ಪ್ರಸಂಗ, ಅಥವಾ ಯೇಸು ಕ್ರಿಸ್ತನನ್ನೇ ತಲೆ ಕೆಡಿಸುವಂತ ಒಂದು ಸಂದರ್ಭ ಸೈತಾನನು ಮಾಡ್ತಾನೆ ಪ್ರಿಯರೇ. ಮತ್ತಾಯನು ಬರೆದಂತ ಸುವಾರ್ತೆ ಒಂದ್ಸಲ ನೋಡೋಣ ಪ್ರಿಯರೇ. ಹ್ಮ್ ಎಸ್, ಮತ್ತಾಯನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡಿದಾಗ, ಅಲ್ಲಿ ಯೇಸು ಕ್ರಿಸ್ತನಿಗೆ ಯಾವ ರೀತಿ ಆಸೆ ಆಕಾಂಕ್ಷೆಯನ್ನು ಸೈತಾನನು ತೋರಿಸ್ತಾನೆ ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. 8ನೇ ವಚನ. ಬಳಿಕ ಸೈತಾನನು ಬಳಿಕ ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಎಸ್, ನೋಡಿ ಎಂತ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶವನ್ನ ಈ ಸಂದರ್ಭದಲ್ಲಿ ನಾವು ಹೊರಗಡೆ ತೆಗೆದಿದ್ದೀವಿ ಅಂತಂದ್ರೆ ಆಲೋಚನೆ ಮಾಡಬೇಕು ಪ್ರಿಯರೇ. ಯೇಸು ಕ್ರಿಸ್ತನು ಪರ್ವತದ ಮೇಲೆ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಸೈತಾನನು ಯೇಸುವನ್ನ ಪಾಪದಲ್ಲಿ ಸಿಲುಕಿಸುವುದಕ್ಕೆ ಪ್ರಯತ್ನಿಸಿದ್ದು ಅಂತಕ್ಕಂಥ ಒಂದು ಟೈಟಲ್ ಮೇಲೆ ನಾವು ನೋಡ್ತೀವಿ ಪ್ರಿಯರೇ. ಸ್ವತಃ ಯೇಸು ಕ್ರಿಸ್ತನನ್ನೇ ಬಿಟ್ಟಿಲ್ಲ ರೀ ಸೈತಾನನು, ಇನ್ನ ಮನುಷ್ಯರಾಗಿರ್ತಕ್ಕಂಥ ನಮ್ಮನ್ನ ಬಿಡ್ಲಿಕ್ಕೆ ಸಾಧ್ಯನಾ ಪ್ರಿಯರೇ? ಈ 8ನೇ ವಚನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. 4ನೇ ಅಧ್ಯಾಯ ಮತ್ತಾಯನು ಬರೆದಂತ ಸುವಾರ್ತೆ 8ನೇ ವಚನವನ್ನು ನಾವು ನೋಡಿದಾಗ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿದನು ಅನ್ನುವಂಥದ್ದನ್ನ ನೋಡ್ತೀವಿ ಪ್ರಿಯರೇ. ಪ್ರಪಂಚದಲ್ಲಿರ್ತಕ್ಕಂಥ ಸುಮಾರು 260 ದೇಶಗಳಿಗಿಂತಲೂ ಜಾಸ್ತಿ ಈಗ ಪ್ರಸ್ತುತ, ಅದೆಲ್ಲವನ್ನ ಕೂಡ ತೋರಿಸ್ತಾನೆ. ನೋಡು, ಇಡೀ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನ ನೀನು ನೋಡು, ಅದರ ಸಕಲ ವೈಭವವನ್ನು ನಾನು ನಿನಗೆ ಕೊಡ್ತೀನಿ. ನೀನ್ ಏನ್ ಮಾಡ್ಬೇಕಂತಂದ್ರೆ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಸಾಕು ಅಂತ ಹೇಳ್ತಾನೆ ಪ್ರಿಯರೇ. ಅಂದ್ರೆ ಈ ಲೋಕದ ಅಧಿಕಾರ, ಈ ಲೋಕದ ವೈಭವ, ಈ ಲೋಕದ ಒಂದು ಶಕ್ತಿ ಯಾರ ಕೈಯಲ್ಲಿದೆ ಅಂತಕ್ಕಂಥದ್ದನ್ನು ನೋಡಿದಾಗ, ಅಥವಾ ಈ ಲೋಕದ ಆಧಿಪತ್ಯ ಯಾರ ಕೈಯಲ್ಲಿದೆ ಅಂತದನ್ನು ನೋಡಿದಾಗ ಅದು ಸೈತಾನನ ಕೈಯಲ್ಲಿದೆ ಪ್ರಿಯರೇ. ಹಂಗಾಗಿ ಈ ಪ್ರಪಂಚದ ದೇವರಾಗಿರ್ತಕ್ಕಂಥ ಸೈತಾನನು ಮತ್ತೊಂದು ಸಾರಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನಕ್ಕೆ ನಾವು ಬರೋಣ ಪ್ರಿಯರೇ. ಮತ್ತೊಂದು ಸಾರಿ, ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯು ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದ್ದಾನೆ. ಅವರ ಮನಸ್ಸನ್ನ ಏನ್ ಮಾಡಿದಾನೆ ಅಂತಂದ್ರೆ ಮಂಕು ಮಾಡ್ಯಾನ್ರಿ. ಮಂಕು ಅಂತಂದ್ರೆ ಕಾಣಿಸದೇ ಇರುವಂತ ರೀತಿಯಲ್ಲಿ ಮಾಡಿದ್ದಾನೆ. ಈ ಲೋಕದ ಅಧಿಪತಿಯಾಗಿರ್ತಕ್ಕಂಥ ಸೈತಾನನು ದೇವರ ಪ್ರಭಾವವನ್ನ, ದೇವರ ಪ್ರಕಾಶವು ನಮಗೆ ತಿಳಿಯಪಡಿಸಬಾರದು ಅನ್ನುವಂತ ಉದ್ದೇಶದಿಂದ ನಮ್ಮ ಮನೋನೇತ್ರಗಳನ್ನ ಈ ಲೋಕದ ಅಧಿಪತಿಯಾಗಿರ್ತಕ್ಕಂಥ ಸೈತಾನನು ಮಂಕು ಮಾಡಿದ್ದಾನೆ ಪ್ರಿಯರೇ. ನಮಗೆ ಕಾಣಿಸದೇ ರೀತಿಯಲ್ಲಿ ಅದನ್ನ ಬ್ಲರ್ ಮಾಡಿದ್ದಾನೆ ಪ್ರಿಯರೇ. ಆ ಮಂಕಾಗಿರ್ತಕ್ಕಂಥ ಒಂದು ವಿಷಯವನ್ನ ನಾವು ಪ್ರಜ್ವಲಿಸುವ ರೀತಿಯಲ್ಲಿ ಅಥವಾ ಪ್ರಕಾಶಮಾನವಾಗಿ ಮಾಡಿಕೊಳ್ಬೇಕಂತಂದ್ರೆ ನಮಗ ವಾಕ್ಯವೇ ಸರಿಸಾಟಿ ಪ್ರಿಯರೇ. ಆ ವಾಕ್ಯದ ಮುಖಾಂತರವಾಗಿ ನಾವೆಲ್ಲರೂ ಕೂಡ ನಮಗಾಗಿರ್ತಕ್ಕಂಥ ಆ ಮಂಕು ಸ್ಥಿತಿಯನ್ನ ಸರಿಪಡಿಸಿಕೊಳ್ಬೇಕು ಪ್ರಿಯರೇ. ಆದುದರಿಂದ ಕರ್ತನಾದ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಷ್ಟು ಜನ ನಾವುಗಳು ಮಂಕಾಗಿದ್ದಾವೋ ನಾವೆಲ್ಲರೂ ಕೂಡ ಮತ್ತೆ ಪ್ರಜ್ವಲಿಸುವ ಸೂರ್ಯನಂತೆ, ಪ್ರಕಾಶಮಾನವಾದಂಥ ಬೆಳಕಿನಂತೆ ಆಗ್ಬೇಕಂತಂದ್ರೆ ನಾವು ದೇವರ ಕಡೆಗೆ ಮುಖ ಮಾಡಬೇಕು. ದೇವರ ವಾಕ್ಯವನ್ನು ಅನುದಿನವೂ ನಾವು
ಪಠಿಸಬೇಕು. ದೇವರ ಜ್ಞಾನದಲ್ಲಿ, ದೇವರ ಭಕ್ತಿಯಲ್ಲಿ, ದೇವರ ವಿಶ್ವಾಸದಲ್ಲಿ ನಾವು ನಡೆದಿದ್ದೇ ಆದರೆ ಮಾತ್ರ ದೇವರ ನಿಜ ಸ್ವರೂಪವನ್ನ, ದೇವರ ನಿಜವಾದಂಥ ಅರ್ಥವನ್ನ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯಾಕಂತಂದ್ರೆ ನಾವು ಈ ಲೋಕದಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳಿಂದ ನಾವು ನಮ್ಮ ದಾರಿಯನ್ನ ಮರೆತು ನಾವು ದುಷ್ಟನ ಮಾರ್ಗದಲ್ಲಿ ನಡೆಯುವವರಾಗಿರೋದ್ರಿಂದ ನಮಗೆ ಯಾವುದು ಸರಿನೋ ಯಾವುದು ತಪ್ಪನೋ ಅನ್ನುವಂಥ ಅವಗಾಹನೆ ಅಥವಾ ಅನಾಲಿಸಿಸ್ ಮಾಡುವಂಥದ್ದನ್ನ ನಾವು ತಪ್ತಾ ಇದ್ದೇವೆ ಪ್ರಿಯರೇ. ಆ ಪರಿಶೋಧನಾತ್ಮಕವಾಗಿರ್ತಕ್ಕಂಥ ಒಂದು ಜ್ಞಾನವನ್ನ ನಾವೆಲ್ಲರೂ ಪಡಿಬೇಕಂದ್ರೆ ನಾವೆಲ್ಲರೂ ಕೂಡ ದೇವರ ಕಡೆಗೆ ಮುಖ ಮಾಡಬೇಕಾಗಿದೆ ಪ್ರಿಯರೇ. ದೇವರ ವಾಕ್ಯಕ್ಕೆ ನಾವು ಮುಖ ಮಾಡಬೇಕಾಗಿದೆ ಪ್ರಿಯರೇ. ಆಗ ದೇವರ ಮನಸ್ಸು, ದೇವರ ಪ್ರಣಾಳಿಕೆ, ದೇವರ ಅನ್ಯೋನ್ಯತೆ, ದೇವರ ಸಹವಾಸವು ನಮಗೆ ಗೊತ್ತಾದಾಗ ಅಥವಾ ಅದಕ್ಕೆ ನಾವು ಹತ್ತಿರವಾದಾಗ ನಮ್ಮ ಮನೋನೇತ್ರಗಳು ತೆರೆಯಲ್ಪಡ್ತವೆ ಪ್ರಿಯರೇ. ಆಗ ದೇವರ ನಿಜವಾದಂಥ ಅರ್ಥವನ್ನು ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದ್ದರಿಂದ ದೇವರ ಆಶೀರ್ವಾದ ಅನ್ನುವಂಥ ವಿಷಯವನ್ನ ಈಗ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ನಾವು ಅನ್ಕೊಂಡಂತ ರೀತಿಯಲ್ಲಿ ದೇವರ ಆಶೀರ್ವಾದ ಈ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಪ್ರಿಯರೇ. ಯಾಕಂತಾರೆ ದೇವರ ಅನಾದಿ ಸಂಕಲ್ಪ ಇದೆ. ದೇವರು ಜಗದುತ್ಪತ್ತಿ ಆಗೋದಕ್ಕಿಂತ ಮೊದಲೇ ನಮ್ಮನ್ನ ಏನ್ ಮಾಡಿದ ಪ್ರಿಯರೇ? ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 6ನೇ ವಚನದವರೆಗೆ ನಾವು ನೋಡೋಣ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 6ನೇ ವಚನದವರೆಗೆ. ನಮ್ಮ ನಮ್ಮ ಕರ್ತನಾದ ಕರ್ತನಾದ ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ದೇವರ ಪ್ರಣಾಳಿಕೆಯಲ್ಲಿ ನಾವಿದ್ದೀವಿ ಪ್ರಿಯರೇ. ದೇವರು ಈ ಜಗತ್ತನ್ನ ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿಯೇ ನಮ್ಮನ್ನು ಪರಿಶುದ್ಧರಾಗಿ, ದೋಷವಿಲ್ಲದವರಾಗಿ ಉಂಟು ಮಾಡಿಕೊಳ್ಳಬೇಕಂತಕ್ಕಂಥ ಅನಾದಿ ಸಂಕಲ್ಪ ದೇವರಿಗೆ ಇರೋದ್ರಿಂದ ಪ್ರಿಯರೇ, ನಾವೆಲ್ಲರೂ ಕೂಡ ದೇವರ ಆಶೀರ್ವಾದಕ್ಕೆ ಒಳಗಾಗಿ ದೇವರ ಪ್ರಣಾಳಿಕೆಯಲ್ಲಿ ನಾವು ಆತನ ಸಂಕಲ್ಪದಲ್ಲಿ ಯಾವ ಆಲೋಚನೆಯಿಂದ ನಮ್ಮನ್ನು ಉಂಟು ಮಾಡಿದನೋ ಆ ಆಲೋಚನೆಯಲ್ಲಿ ಬದುಕಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಪ್ರಿಯರೇ. ಆದುದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಿಷಯವನ್ನ ಮತ್ತೊಂದು ಆವರ್ತಿ ನಾವು ಆಮೇಲೆ ಅಧ್ಯಯನ ಮಾಡೋಣ ಪ್ರಿಯರೇ. ಈ ವಿಷಯವನ್ನು ಹಂಗೆ ಇಟ್ಕೊಳ್ಳಿ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 6ನೇ ವಚನದವರೆಗೆ ನಾವು ಆಮೇಲೆ ಮತ್ತೊಂದು ಸಾರಿ ಇದನ್ನ ಅಧ್ಯಯನ ಮಾಡೋಣ ಪ್ರಿಯರೇ. ಇಲ್ಲಿ ದೇವರ ಆಶೀರ್ವಾದ ಅಂತಕ್ಕಂಥದ್ದು ಯಾವುದು ಹಂಗಾರೆ? ದೇವರ ಆಶೀರ್ವಾದ ಈ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದ? ಈ 60-70 ವರ್ಷಗಳ ಜೀವಿತದಲ್ಲಿ ನಾವು ಅನುಭವಿಸ್ತಕ್ಕಂಥ ನಮ್ಮ ಆರ್ಥಿಕ ಸ್ಥಿತಿನ, ನಮ್ಮ ಆರೋಗ್ಯ ಸ್ಥಿತಿನ ಯಾವುದು ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ದೇವರು ನಾವು ಆಲೋಚನೆ ಮಾಡುವಂತ ರೀತಿಯಲ್ಲಿ ಆಲೋಚನೆ ಮಾಡ್ತಕ್ಕಂಥ ಮನುಷ್ಯ ಅಲ್ಲ ಪ್ರಿಯರೇ, ವ್ಯಕ್ತಿ ಅಲ್ಲ. ದೇವರ ಆಲೋಚನೆಗಳೇ ಬೇರೆ, ಮನುಷ್ಯನ ಆಲೋಚನೆಗಳೇ ಬೇರೆ ಪ್ರಿಯರೇ. ದೇವರು ನಮ್ಮನ್ನು ಉಂಟು ಮಾಡಬೇಕಂತಕ್ಕಂಥ ಉದ್ದೇಶ ಜಗದುತ್ಪತ್ತಿಗಿಂತ ಮುಂಚೆನೇ ಇತ್ತು ಪ್ರಿಯರೇ. ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ ಅಂತಕ್ಕಂಥದ್ದನ್ನ ಒಂದು ಸಾರಿ ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತಲೂ ಮೊದಲು ದೇವರು ಎಂಥ ಆಶೀರ್ವಾದವನ್ನ ಕೊಡ್ತಾ ಇದ್ದಾನೆ ಅಂತಕ್ಕಂಥದ್ದು ನೋಡಿದಾಗ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ ಪ್ರಿಯರೇ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನವನ್ನ ನಾವೆಲ್ಲರೂ ಕೂಡ. ಇದಲ್ಲದೆ ದೇವರು ಅವನನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಳ್ಳಿರಿ, ಅದನ್ನು ವಶಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಗುಡ್, ಸಾಕು.
ಇಲ್ಲಿ ಸಂದರ್ಭ ಎಂತದಂತಾರೆ, ದೇವರು ಈ ಜಗತ್ತನ್ನು ಉಂಟು ಮಾಡಿ ಆದಾಮ ಮತ್ತು ಹವ್ವಳನ್ನು ಕೂಡ ಈ ಭೂಮಿ ಮೇಲೆ ನಿರ್ಮಾಣ ಮಾಡ್ತಾನೆ ಪ್ರಿಯರೇ. ನಿರ್ಮಾಣ ಮಾಡಿ 28ನೇ ವಚನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯನು ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. 27ನೇ ವಚನದಿಂದ ನಾವು ನೋಡಿದಾಗ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ದೇವರ ಸ್ವರೂಪದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಆ ರೀತಿ ನಮ್ಮನ್ನು ಉಂಟು ಮಾಡ್ತಾನೆ ಪ್ರಿಯರೇ. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಸಪರೇಟ್ ಮಾಡ್ತಾನೆ, ಗಂಡು ಮತ್ತು ಹೆಣ್ಣು ಅಂತೇಳಿ ಮಾಡಿದ ನಂತರ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸ್ತಾನೆ ಅಂತ ಪ್ರಿಯರೇ. ಇಲ್ಲಿಂದ ನಾವು ನೋಡೋಣ ಪ್ರಿಯರೇ, ದೇವರ ಆಶೀರ್ವಾದ ಮನುಷ್ಯನ ಮೇಲೆ ಯಾವ ರೀತಿ ಬರುತ್ತೆ, ದೇವರ ಆಶೀರ್ವಾದ ಯಾವ ವಿಷಯದಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ನಮ್ಮ ಮೂಲ ದಂಪತಿಗಳಾಗಿರ್ತಕ್ಕಂಥ ಪ್ರಪಂಚದ ಮೊದಲ ಜೋಡಿಯಾಗಿರ್ತಕ್ಕಂಥ ಆದಾಮ ಅವ್ವಳ ಜೀವಿತದಿಂದ ನಾವು ನೋಡಿದ್ದೆ. ಆದರೆ ದೇವರ ಆಶೀರ್ವಾದ ಎಂಥದ್ದು ಅಂತಂದ್ರೆ, ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಬಹುಸಂತಾನವುಳ್ಳವರಾಗಬೇಕು. ಅಂದ್ರೆ ಈ ಲೋಕದಲ್ಲಿ ಜೀವನ ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ದೇವರ ಆಶೀರ್ವಾದವನ್ನ ಹೊಂದುವಂಥದ್ದು ಅಂದ್ರೆ ಯಾವ್ದಪ್ಪ ಅಂತಾರೆ, ಬಹುಸಂತಾನವುಳ್ಳವರಾಗಿ ಹೆಚ್ಚಿಗೆ ಮಾಡಿಕೊಳ್ತಕ್ಕಂಥದ್ದು ದೇವರ ಅನಾದಿ ಕಾಲದಲ್ಲಿರ್ತಕ್ಕಂಥ ಆಶೀರ್ವಾದ ಪ್ರೇರೆ. ದೇವರು ಕೊಡ್ತಕ್ಕಂಥ ಬಹುದೊಡ್ಡ ಆಶೀರ್ವಾದ ಏನಪ್ಪಾ ಅಂತಂದ್ರೆ, ನಾವು ಬಹುಸಂತಾನವುಳ್ಳವರಾಗಿ ಹೆಚ್ಚಿಸಿಕೊಳ್ಳತಕ್ಕಂಥದ್ದು. ಅಂದ್ರೆ ನಾವು ಈ ಲೋಕದಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ದೇವರು ನಮ್ಮನ್ನ ಯಾವ ರೀತಿ ಆಶೀರ್ವದಿಸ್ತಾನೆ ಅಂತಂದ್ರೆ, ಸಂತಾನವನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದು ದೇವರ ಸಂಕಲ್ಪ ಪ್ರಿಯರೇ. ಇದು ಆದಾಮನಿಗೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಆದಾಮನಿಂದ ಹಿಡಿದು ಅನೇಕ ಪ್ರವಾದಿಗಳ ಜೀವಿತದಲ್ಲಿ, ಅನೇಕ ವ್ಯಕ್ತಿಗಳ ಜೀವಿತದಲ್ಲಿ ಈ ಆಶೀರ್ವಾದವನ್ನ ದೇವರು ಇಲ್ಲಿವರೆಗೂ ಕೂಡ ನಮಗೂ ನಿಮಗೂ ಕೂಡ ಕೊಡ್ತಾ ಇದ್ದಾನೆ ಪ್ರಿಯರೇ. ಪ್ರಪಂಚದಲ್ಲಿ ಯಾರು ಕೂಡ ಕೊಡದಂತ ಆಶೀರ್ವಾದ, ಪ್ರಪಂಚದಲ್ಲಿ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲದ ಒಂದು ಬಹುಮಾನ ಅಥವಾ ಆಶೀರ್ವಾದ ದೇವರು ಕೊಡ್ತಾ ಇದ್ದಾನೆ ಪ್ರಿಯರೇ. ಅದು ಈ ಲೋಕದಲ್ಲಿ ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ. ಯಾರಿಗೆ ಸಾಧ್ಯ ಪ್ರಿಯರೇ? ಇವತ್ತು ಅದೆಷ್ಟೋ ತಂದೆ ತಾಯಿಗಳು ಸಂತಾನವಿಲ್ಲದೆ ಬದುಕ್ತಕ್ಕಂತ ಒಂದು ಜೀವಿತಗಳನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಅವರ ವಿಷಯದಲ್ಲಿ ನಾನು ಆಮೇಲೆ ಮಾತಾಡ್ತೇನೆ ಪ್ರಿಯರೇ. ಆದ್ರೆ ಇಲ್ಲಿ ದೇವರು ಕೊಡ್ತಕ್ಕಂಥ ಆಶೀರ್ವಾದ ಏನಪ್ಪಾ ಅಂತಾರೆ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ. ಇದು ಆದಾಮನಿಗೆ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಪ್ರಿಯರೇ. ಆದಾಮನ ಮುಖಾಂತರವಾಗಿ ಇವತ್ತು ಇಲ್ಲಿವರೆಗೂ ಕೂಡ ನಾವೆಲ್ಲರೂ ಕೂಡ ಆ ಸಂತಾನವುಳ್ಳವರಾಗಿ, ಅಂದ್ರೆ ಆ ಸಂತಾನದ ಮುಖಾಂತರವಾಗಿ ಭೂಮಿಯೆಲ್ಲ ಏನಾಗಿದೀವಿ ಅಂತಂದ್ರೆ ಹೆಚ್ಚಿಗೆ ಮಾಡಲ್ಪಟ್ಟಿದ್ದಾರೆ ಪ್ರಿಯರೇ ಅವರು. ಅದೇ ರೀತಿಯಾಗಿ ಅಬ್ರಹಾಮನ ಆಶೀರ್ವಾದವನ್ನು ಒಂದು ಸಾರಿ ನೋಡೋಣ ಪ್ರಿಯರೇ. ಅಬ್ರಹಾಮನನ್ನು ಕೂಡ ದೇವರು ಯಾವ ರೀತಿ ಆಶೀರ್ವಾದ ಮಾಡ್ತಾನೆ, ನೋಹನನ್ನ ಯಾವ ರೀತಿ ಆಶೀರ್ವಾದ ಮಾಡ್ತಾನೆ, ಇನ್ನು ಅನೇಕ ವಿಶ್ವಾಸಿಗಳನ್ನ, ಅನೇಕ ನಮ್ಮ ಮೂಲ ಪಿತೃಗಳನ್ನ ಯಾವ ರೀತಿ ದೇವರು ಆಶೀರ್ವಾದ ಮಾಡಿದಾನೆ ಅಂತಕ್ಕಂಥದ್ದನ್ನ ನಾವು ಬೈಬಲ್ ರೆಫರೆನ್ಸ್ ನಲ್ಲಿ ನೋಡಿದಾಗ ಪ್ರಿಯರೇ, ಆದಿಕಾಂಡ 9ನೇ ಅಧ್ಯಾಯ 1ನೇ ವಚನವನ್ನ ನಾವು ನೋಡೋಣ ಪ್ರಿಯರೇ. ಇದು ಆದಾಮನಿಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ. ನೆಕ್ಸ್ಟ್ ಬರ್ತಕ್ಕಂಥದ್ದು 9ನೇ ಅಧ್ಯಾಯ ಆದಿಕಾಂಡ 1ನೇ ವಚನವನ್ನ ನಾವು ನೋಡಿದಾಗ ಪ್ರಿಯರೇ, ಇಲ್ಲಿ ದೇವರು ನೋಹನನ್ನು ದೇವರು ಯಾವ ರೀತಿ ಆಶೀರ್ವದಿಸಿದನು ಅಂತಕ್ಕಂಥದ್ದನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ, ಭೂಮಿಯ ಮೇಲಿರುವ. ಇಲ್ಲಿ ದೇವರು ಈ ಲೋಕವನ್ನ ನಾಶ ಮಾಡ್ತೀನಿ ಅಂತಕ್ಕಂಥ ಸಂದರ್ಭದಲ್ಲಿ ನೋಹನಿಗೆ ಒಂದು ಕರೆ ಕೊಡ್ತಾನೆ, ನೀನು ಮತ್ತು ನಿನ್ನ ಕುಟುಂಬ ಒಂದು ಹಡಗನ್ನ ಮಾಡಿಕೊಂಡು ಈ ಜಾಗವನ್ನ ಖಾಲಿ ಮಾಡಿ ಅನ್ನುವಂತ ಒಂದು ಆಜ್ಞೆಯನ್ನ ಕೊಡ್ತಾನೆ. ಆಗ ನೋಹನನ್ನು ದೇವರ ಆಜ್ಞೆಗೆ ಕಿವಿಗೊಟ್ಟು ದೇವರ ಆಜ್ಞೆಯನ್ನ ಪರಿಪಾಲಿಸ್ತಕ್ಕಂಥ ಅಥವಾ ಆ ದೇವರ ಆಜ್ಞೆಯನ್ನು ಕೈಗೊಳ್ಳುವಂತ ವಿಶ್ವಾಸಿಯಾಗಿ ನೋಹನನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ದೇವರು ಆತನಿಗೆ ಹೇಳ್ತಾನೆ, ಈ ಒಂದು ದೊಡ್ಡ ಹಡಗಿನಲ್ಲಿ ನಿನ್ನ ಕುಟುಂಬವನ್ನ, ನಿನ್ನ ಮಕ್ಕಳನ್ನ, ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿ ಪ್ರಾಣಿಯ ಒಂದೊಂದು ಜೊತೆಯನ್ನ ನೀನು ತೆಗೆದುಕೊಂಡು ನೀನು ಹೋಗು ಅಂತಕ್ಕಂಥದ್ದನ್ನ ಹೇಳ್ತಾ
ಆಮೇಲೆ ದೇವರನ್ನ ಆಶೀರ್ವಾದ ಅಂದ್ರೆ ಈ ನೋಹನನ್ನ ದೇವರು ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ನೋಹನನ್ನ ಹೇಳ್ತಾನೆ, ಅವನ ಮಕ್ಕಳನ್ನು ಮತ್ತು ನೋಹನನ್ನ ಆಶೀರ್ವದಿಸಿ ಅವರಿಗೆ ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ. ನೋಡಿ, ಆದಿಕಾಂಡದ 1ನೇ ಅಧ್ಯಾಯ 28ನೇ ವಚನದಲ್ಲಿ ಯಾವ ರೀತಿ ದೇವರು ಆದಾಮ ಮತ್ತು ಅವ್ವಳನ್ನು ಆಶೀರ್ವದಿಸಿದನು ಅಂತಕ್ಕಂಥ ರೆಫರೆನ್ಸ್ ಪಾಯಿಂಟ್ ಅನ್ನ ನಿಮಗೆ ತೋರಿಸಿದೆ. ಸಂತಾನವುಳ್ಳವರಾಗಿ ಹೆಚ್ಚಿರಿ. ಇಲ್ಲಿ ನೋಹನನ ಕಾಲಕ್ಕೆ ಬಂದಾಗ ನೋಹನನ್ನು ಕೂಡ ದೇವರು ಆಶೀರ್ವಾದ ಮಾಡ್ತಾನೆ. ಯಾವ ರೀತಿ ಆಶೀರ್ವಾದ ಮಾಡ್ತಾನೆ ಅಂತಂದ್ರೆ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ. ದಿಸ್ ಇಸ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ದ ಗಾಡ್ ಬ್ಲೆಸ್ಡ್ ಬೋತ್ ಆಫ್ ದೆಮ್. ಆದಾಮನನ್ನ ಆಶೀರ್ವಾದ ಮಾಡ್ತಾನೆ, ನೋಹನನ್ನ ಕೂಡ ಆಶೀರ್ವಾದ ಮಾಡ್ತಾನೆ. ಮತ್ತೊಂದು ಉದಾಹರಣೆನ ನಾನು ನಿಮ್ಗೆ ಹೇಳ್ತೇನೆ ಪ್ರಿಯರೇ. ಮತ್ತೊಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ತೇನೆ. ಆದಿಕಾಂಡ 17ನೇ ಅಧ್ಯಾಯ 1ರಿಂದ 8 ವಚನದವರೆಗೆ ನಾವು ನೋಡಿದಾಗ, ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು. ಇಲ್ಲಿ ನೋಡಿ, ಅಬ್ರಹಾಮನಿಗೆ 99 ವರ್ಷದ ಸಂದರ್ಭದಲ್ಲಿ, ಆಗ ಅವಳಿಗೆ ಎಷ್ಟು ವರ್ಷ ಇರುತ್ತೆ ಅಂತಂದ್ರೆ 90 ವರ್ಷ ಇರುತ್ತೆ ಪ್ರಿಯರೇ. ನೀವು ಈ ವಾಕ್ಯಗಳನ್ನ ನೋಡಿದಾಗ 15, 16, 17 ವಚನಗಳನ್ನ ನಾವು ಕಂಟಿನ್ಯೂಸ್ ಆಗಿ ನೋಡಿದಾಗ ಅವರ ವಯಸ್ಸು ಎಷ್ಟಾಗಿತ್ತು ಅಂತಕ್ಕಂಥದನ್ನ ನೋಡಿದಾಗ, ಅಬ್ರಹಾಮನಿಗೆ 99 ವರ್ಷ, ಸಾರಳ ಅಂದ್ರೆ ಯಾರು? ಅಬ್ರಹಾಮನ ಹೆಂಡತಿ 90 ವರ್ಷ. 99 ವರ್ಷ ಅಬ್ರಹಾಮನಿಗೆ, ಸಾರಳಿಗೆ 90 ವರ್ಷ. ಅಂದ್ರೆ ಈ ವಯಸ್ಸನ್ನ ನೀವು ಆಲೋಚನೆ ಮಾಡಿ ಪ್ರಿಯರೇ. 99 ವರ್ಷದ ವ್ಯಕ್ತಿ ಯಾವ ರೀತಿ ಇರ್ತಾನೆ, ಆತನ ದೇಹದ ಸ್ಥಿತಿ ಹೆಂಗಿರುತ್ತೆ ಅನ್ನೋಂಥದ್ದನ್ನ ನೀವು ನೋಡಿ. ಈ ಬಯೋಲಾಜಿಕಲಿ ಅವ್ರ ಬಾಡಿ ಸ್ಟ್ರಕ್ಚರ್, ಅವರು ಯಾವ ಸ್ಥಿತಿಗೆ ಬಂದಿರ್ತಾರೆ ಅಂತಕ್ಕಂಥದ್ದನ್ನ ಇಮ್ಯಾಜಿನ್ ಮಾಡ್ಕೋರಿ ಪ್ರಿಯರೇ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ 50 ವರ್ಷ ಆದ್ರೇನೆ ಮನುಷ್ಯ ಏಜ್ಡ್ ಆಗಿ ಕಾಣ್ತಾನೆ ಪ್ರಿಯರ್. ಮತ್ತೆ ಅದ್ರ ಡಬಲ್ 50 + 50 99 ಆದಂಗೆ, ಅಂದ್ರೆ ಹೆಚ್ಚು ಕಡಿಮೆ 100 ವರ್ಷ ಆದಂಗೆ 99 ಅಂದ್ರೆ ಆ 99 ವರ್ಷದ ವ್ಯಕ್ತಿಯನ್ನ ದೇವರು ಆಶೀರ್ವದಿಸ್ತಾನೆ ಪ್ರಿಯರ್. ಅಲ್ಲಿವರೆಗೂ ಕೂಡ ಅಬ್ರಹಾಮನಿಗೆ ಸಂತಾನವೇ ಇಲ್ಲ. ಸಾರಳಿಗೆ 90 ವರ್ಷ, ಅಲ್ಲಿವರೆಗೂ ಸಂತಾನವೇ ಇಲ್ಲ. ಆದಾಗ್ಯೂ ಕೂಡ ದೇವರ ಸಂಕಲ್ಪ, ದೇವರ ಆಶೀರ್ವಾದ ಹೆಂಗಿದೆ ಅಂತಂದ್ರೆ, ಅವರಿಬ್ಬರೂ ಕೂಡ ಏನಪ್ಪಾ ಅಂದ್ರೆ ದಂಪತಿಗಳು ತಂದೆ ತಾಯಿ ಆಗುವಂತ ಅವಕಾಶನ ದೇವರು ಕೊಡ್ತಾನೆ ಪ್ರಿಯರೇ. ಇದು ಯಾವ ವಿಜ್ಞಾನಕ್ಕೂ ಕೂಡ ನಿಲುಕದಂತ ಸತ್ಯ. ಇದು ಯಾವ ವಿಜ್ಞಾನವೂ ಕೂಡ ಮಾಡ್ಲಿಕ್ಕೆ ಆಗದೇ ಇರತಕ್ಕಂತ ಒಂದು ಕೆಲಸ ದೇವರು ಮಾಡಿದಾನೆ ಪ್ರಿಯರೇ. ಅದೇನಂತಂದ್ರೆ, ಆ ಸಾರಳಿಗೆ 90 ವರ್ಷದಲ್ಲಿ ಗರ್ಭಫಲವನ್ನ ದಯಪಾಲಿಸ್ತಾನೆ ಪ್ರಿಯರೇ. ಇದು ಸಾಧ್ಯನಾ ಅಂತ ಹೇಳಿದಾಗ, ಇದು ಮನುಷ್ಯನ ಕೃತ್ಯಗಳಿಗೆ ಸಾಧ್ಯವಿಲ್ಲದೆ ಇರಬಹುದು ಪ್ರಿಯರೇ, ಆದರೆ ದೇವರ ಸಂಕಲ್ಪದಲ್ಲಿ ಖಂಡಿತವಾಗಲೂ ಕೂಡ ಅದು ಸಾಧ್ಯವಿದೆ ಅನ್ನುವಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅವರನ್ನ ಯಾವ ರೀತಿ ಆಶೀರ್ವದಿಸ್ತಾನೆ ಅಂತಂದ್ರೆ, 15ನೇ ಅಧ್ಯಾಯ, ಅದೇ ಆದಿಕಾಂಡ 15ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಎಂತ ಅದ್ಭುತವಾಗಿರ್ತಕ್ಕಂಥ ಆ ವಯಸ್ಸೇನು, ಆ ಪರಿಸ್ಥಿತಿ ಏನು, ಅಂತವರಿಗೆ ಎಂತ ಆಶೀರ್ವಾದ ಕೊಡ್ತಾನೆ ದೇವರು ಅಂತಂದ್ರೆ, ಅಬ್ರಹಾಮನ ವಿಷಯದಲ್ಲಿ ಇಲ್ಲಿ ದೇವರು ಮಾಡ್ತಾನೆ. ಏನಂತ ಹೇಳಪ್ಪ ಅಂತಾನೆ, ಆಕಾಶದ ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು ಪ್ರಿಯರೇ. ದೇವರು ಮನಸ್ಸು ಮಾಡಿದ್ರೆ ಯಾವ ವಯಸ್ಸಿನ ಭೇದವಿಲ್ಲದೆ ಕೂಡ ನಮ್ಮನ್ನು ಆಶೀರ್ವದಿಸ್ಲಿಕ್ಕೆ ಬರ್ತಾನೆ ಅನ್ನುವಂತ ಒಂದು ಒಳ್ಳೆ ಎಕ್ಸಾಂಪಲ್ ನಮ್ಗಿಲ್ಲಿ ಕಾಣಿಸುತ್ತೆ ಪ್ರಿಯರೇ. ನಾವು ವಿಶ್ವಾಸದಿಂದ ದೇವರನ್ನ ನಾವು ಕೈಗೊಂಡು ನಡೆದಿದ್ದೆ ಆದರೆ, ದೇವರು ಖಂಡಿತವಾಗಲೂ ಕೂಡ ನಮ್ಮೆಲ್ಲರನ್ನು ಕೂಡ, ಯಾರಿಗೆ ದೇವರ ಆಶೀರ್ವಾದವಿಲ್ಲವೋ ಅವರೆಲ್ಲರಿಗೂ ಕೂಡ ದೇವರು ಅನುಗ್ರಹಿಸ್ತಾನೆ ಅಂತಕ್ಕಂಥ ವಿಶ್ವಾಸವನ್ನ ನಾವೆಲ್ಲರೂ ಕೂಡ ಹೊಂದಬೇಕು ಪ್ರಿಯರೇ. ಯಾವ ರೀತಿ ಅಬ್ರಹಾಮನು ಮತ್ತು ಸಾರಳನ್ನು ಆಶೀರ್ವದಿಸ್ತಾನೆ ಅಂತಂದ್ರೆ, ಆಕಾಶದ ಕಡೆಗೆ ನೀನು ಒಂದು ಸಾರಿ ನೋಡು, ನಿನ್ನಿಂದ ಆ ನಕ್ಷತ್ರಗಳನ್ನ ಲೆಕ್ಕಿಸ್ಲಿಕ್ಕೆ ಸಾಧ್ಯನಾ? ಆ ಲೆಕ್ಕದಲ್ಲಿ ನಿನಗೆ ಸಂತಾನವನ್ನ ಪ್ರಾಪ್ತಿ ಮಾಡ್ತೀನಿ ಅಂತ ಹೇಳಿ ಕೊಡ್ತಾನೆ ಪ್ರೇರ ವಾಗ್ದಾನ. ವಾಟ್ ಎ ಬ್ಯೂಟಿಫುಲ್. ನೋಡಿ, ದೇವರು ಮನಸ್ಸು ಮಾಡಿದ್ರೆ ಖಂಡಿತವಾಗಲೂ ಕೂಡ ನಮ್ಮ ಸಂತಾನವನ್ನ ಯಾವ ರೀತಿ ಆಶೀರ್ವದಿಸ್ತಾನೆ ಅಂತಕ್ಕಂಥದ್ದನ್ನ ಅಬ್ರಾಹ್ಮನ ಜೀವಿತದಲ್ಲಿ ನಾವೇನಪ್ಪಾ ಅಂತಾರೆ ವಿಶ್ವಾಸ ಬಿಡೋಣ ಪ್ರಿಯರೇ.
ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗ್ತದೆ. ಇದನ್ನ ಏನ್ ಹೇಳ್ತಾರೆ ಅಂದ್ರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ನಾನು ಮನಸ್ಸು ಮಾಡಿದ್ದೆ ಆದ್ರೆ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳ ರೀತಿಯಲ್ಲಿ ನಿನ್ನ ಸಂತಾನವನ್ನು ವೃದ್ಧಿ ಮಾಡ್ತೀನಿ ಅಂತೇಳಿ ಅಬ್ರಹಾಮನಿಗೆ ವಾಗ್ದಾನ ಮಾಡಿರ್ತಕ್ಕಂಥ ದೇವರು ಪ್ರಿಯರೇ. ಇದು ದೇವರು ಕೊಡ್ತಕ್ಕಂಥ ಆಶೀರ್ವಾದ ಹೆಂಗಿದೆ ಅಂತಂದ್ರೆ ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಕೂಡ ಕೊಡ್ಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಆಶೀರ್ವಾದವನ್ನ ದೇವರು ನನಗೆ, ನಿಮಗೆ, ನಮ್ಮೆಲ್ಲರಿಗೂ ಕೂಡ ಕೊಡುವಾತನಾಗಿದ್ದಾನೆ ಪ್ರಿಯರೇ. ಯಾಕಂದ್ರೆ ದೇವರ ಸಂಕಲ್ಪ, ದೇವರ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮೇಲಿದ್ದರೆ ದೇವರು ನಮ್ಮನ್ನು ಎಂದಿಗೂ ಕೂಡ ನಮ್ಮನ್ನ ಕೈ ಬಿಡದೆ ಇರಲಾರನ ಪ್ರಿಯರೇ. ಆದುದರಿಂದ ವಿಶ್ವಾಸದಲ್ಲಿ ನಾವು ಜೀವಿಸ್ಬೇಕಾಗುತ್ತೆ, ಭಯಭಕ್ತಿಯಲ್ಲಿ ನಾವು ಜೀವಿಸ್ಬೇಕಾಗುತ್ತೆ ಪ್ರಿಯರೇ. ಯಾಕಂದ್ರೆ ದೇವರು ಇದನ್ನ ಬಹುಮಾನದ ರೂಪದಲ್ಲಿ ಕೊಡ್ತಾನೆ ಅನ್ನುವಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಕೀರ್ತನೆಗಳ ಗ್ರಂಥ ಒಂದು ಸಾರಿ ನೋಡೋಣ ಪ್ರಿಯರೇ. ಕೀರ್ತನೆ 127ನೇ ಕೀರ್ತನೆಯನ್ನು ನಾವು ನೋಡಿದ್ದೆ ಆದ್ರೆ ಕೀರ್ತನೆ 127 ಇಡೀ ಅಧ್ಯಯನವನ್ನು ನಾವು ನೋಡಿದಾಗ ಪ್ರಿಯರೇ, ಅದನ್ನ ಬಹಳ ಅದ್ಭುತವಾಗಿ ಈ ಗರ್ಭಫಲಕ್ಕೆ ಸಂಬಂಧಪಟ್ಟಂತೆ ದೇವರು ಹೇಳ್ತಾನೆ ಪ್ರಿಯರೇ. ಯೆಹೋವನು ಮನೆ ಕಟ್ಟುತ್ತಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಅಂದ್ರೆ ಮನೆ ಅಂತಂದ್ರೆ ನಾವು ಕಟ್ಟತಕ್ಕಂಥ 4 ಗೋಡೆಗಳ ಮನೆ ಅಲ್ಲ ಪ್ರಿಯರೇ. ನಾವು ಕಟ್ಟತಕ್ಕಂಥ 4 ಗೋಡೆಗಳ ಮನೆ ಅಲ್ಲ ಪ್ರಿಯರೇ. ಇಲ್ಲಿ ಮನೆ ಅನ್ನುವಂಥದ್ದನ್ನ ನಾವು ಯಾವ ರೀತಿ ಕಂಪ್ಯಾರಿಟಿವ್ ಆಗಿ ಕೊಡ್ತಾನಪ್ಪ ಅಂತಂದ್ರೆ ಇದು ಗರ್ಭಫಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಕ್ಯ ಪ್ರಿಯರೇ. ಲೋಕದಲ್ಲಿ ಎಷ್ಟೋ ವೈದ್ಯರಿದ್ದಾರೆ ಪ್ರಿಯರೇ, ಎಷ್ಟೆಷ್ಟೋ ಸಾಧನೆಗಳನ್ನ ಮಾಡಿದ್ದೀವಿ. ನಾನು ವರ್ಲ್ಡ್ ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್ ಅಂತ ಹೇಳ್ಕೊಂಡ್ರು ಕೂಡ ಆ ವ್ಯಕ್ತಿ ದೇವರ ಅನುಗ್ರಹವಿಲ್ಲದೆ ಗರ್ಭ ಸಂತಾನವನ್ನ ಅಥವಾ ಸಂತಾನವನ್ನ ಉಂಟು ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸ್ಥಿತಿಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂದ್ರೆ ಡಾಕ್ಟರ್ ಹೇಳ್ತಕ್ಕಂಥ ಒಂದು ಮಾತು ಏನಪ್ಪಾ ಅಂತಂದ್ರೆ, ಮಾಡುವ ಪ್ರಯತ್ನವನ್ನ ನಾವು ಮಾಡಿದ್ದೀವಿ, ಇನ್ನು ಉಳಿದಿರ್ತಕ್ಕಂಥದ್ದು ದೇವರ ಮೇಲೆ ಇದೆ ಭಾರ ಅನ್ನುವಂಥ ಮಾತನ್ನು ಹೇಳ್ತಾನೆ ಪ್ರಿಯರೇ. ಆದ್ದರಿಂದ ಮನೆ ಕಟ್ಟುವುದು ಅದು ದೇವರ ಕೆಲಸ ಪ್ರಿಯರೇ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲೂ ಕೊಡುತ್ತಾನೆ ಅನ್ನುವಂಥದ್ದನ್ನು ಹೇಳ್ತಾ ಮುಂದೆ 3ನೇ ವಚನದಲ್ಲಿ ಹೇಳ್ತಾನೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವು. ನೋಡಿ ಎಂತ ಅದ್ಭುತವಾಗಿರ್ತಕ್ಕಂಥ ಮಾತು. ಬಹುಮಾನ ಅಂತಕ್ಕಂಥದ್ದು ಇನ್ನೊಬ್ರು ಕೊಟ್ರೆ ತೆಗೆದುಕೊಳ್ಳುವಂಥದ್ದು, ಹೌದಲ್ರಿ? ನಾವು ಹೋಗಿ ದುಡ್ಡು ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಲ್ಲ. ಅಂದ್ರೆ ಇಲ್ಲಿ ಇನ್ನೊಬ್ರು ಕೊಟ್ಟಾಗ ಆ ಬಹುಮಾನಕ್ಕೆ ಏನಾಗುತ್ತೆ ಅಂತಾರೆ, ಬೆಲೆ ಜಾಸ್ತಿ ಇರುತ್ತೆ. ಹಂಗೆ ಪುತ್ರ ಸಂತಾನವನ್ನು ಕೂಡ ನಾವು ಪಡೆಯೋದಕ್ಕಿಂತಲೂ ದೇವರು ನಮಗೆ ಕೊಡುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ ಪ್ರೇರೆ. ಆದ್ದರಿಂದ ಪುತ್ರ ಸಂತಾನವು ಇದು ಯೆಹೋವನಿಂದ ಬರ್ತಕ್ಕಂಥ ಒಂದು ಬಹುಮಾನ. ಗರ್ಭಫಲವು ಆತನು ಕೊಡತಕ್ಕಂಥ ಬಹುಮಾನ. ಆ ಬಹುಮಾನವನ್ನ ನಮಗೆ ಆಶೀರ್ವಾದದ ರೂಪದಲ್ಲಿ ಕೊಡ್ತಾನೆ ಪ್ರಿಯರೇ. ಆ ಆಶೀರ್ವಾದ, ಆ ಬಹುಮಾನವನ್ನ ಪಡೆದುಕೊಳ್ತಕ್ಕಂಥವ್ರು ನಾವಾಗಿರ್ಬೇಕು. ದೇವರು ನಮ್ಮನ್ನು ಕಾಯುವಾತನು, ಕಾಪಾಡುವಾತನು ಪ್ರಿಯರೇ. ಆ ಬಹುಮಾನವನ್ನ ಕೊಡುವುದು ದೇವರ ಕೆಲಸ ಆಗಿರೋದ್ರಿಂದ ದೇವರಲ್ಲಿ ವಿಶ್ವಾಸದಿಂದ ನಾವು ಏನಪ್ಪಾ ಅಂತಂದ್ರೆ ಪ್ರಾರ್ಥನೆ ಮಾಡೋಣ. ದೇವರಲ್ಲಿ ವಿಶ್ವಾಸವಿಟ್ಟು ನಮ್ಮ ಜೀವಿತವನ್ನು ನಾವು ಭಯಭಕ್ತಿಯಿಂದ ನಡೆಯೋಣ ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಅದೇ 1ನೇ ಕೀರ್ತನೆಗಳು 128ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ನಾವು ನೋಡಿದಾಗ, ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು, ಮಕ್ಕಳನ್ನು ಕಾಣುವವನಾಗು. ನೋಡಿ ಇಲ್ಲಿ ಒಂದು ಮಾತು ಏನ್ ಹೇಳ್ತಾನಪ್ಪ ಅಂತಾರೆ, ಒಂದು ದೇವರ ಆಶೀರ್ವಾದ ಎಂಥದ್ದು ಅಂತಂದ್ರೆ ಮಕ್ಕಳನ್ನು ಕಾಣುವವನಾಗು. ಮಕ್ಕಳನ್ನ ಕಾಣುವಂಥದ್ದು ಏನಪ್ಪಾ ಅಂದ್ರೆ ದೇವರು ಕೊಡ್ತಕ್ಕಂಥ ಆಶೀರ್ವಾದ. ನಾವು ಮಕ್ಕಳನ್ನ ಕಾಣುವಂಥದ್ದು, ನಮ್ಮ ಮಕ್ಕಳಿಗೆ ಮಕ್ಕಳನ್ನ ಕಾಣುವಂಥದ್ದು ಇದೇನಂತಂದ್ರೆ ದೇವರ ಆಶೀರ್ವಾದ ಪ್ರಿಯರೇ. ಆ ಆಶೀರ್ವಾದ ದೇವರು ನಮಗೆ ಕೊಡ್ತಾನೆ. ಆ ಕೊಟ್ಟಿರ್ತಕ್ಕಂಥ ಆಶೀರ್ವಾದವನ್ನು ನಾವು ಯಾವ ರೀತಿ ನಡೆಸಬೇಕು ಅನ್ನುವಂಥದ್ದು ಬಹು ಜಾಗ್ರತೆಯಿಂದ ಆಲೋಚನೆ ಮಾಡಬೇಕು ಪ್ರಿಯರೇ. ಎಷ್ಟೋ ಜನ ಇವತ್ತು ಗರ್ಭ ಸಂತಾನವನ್ನ ಪಡೆದಿರ್ತಕ್ಕಂಥ ಮಕ್ಕಳನ್ನ ಅವರು ದೇವರ ಮಾರ್ಗದಲ್ಲೇ ನಡೆಸ್ತಾರ?
ದೇವರ ವಿಶ್ವಾಸದಲ್ಲಿ ನಡೆಸ್ತಾರ ತಂದೆ ತಾಯಿಗಳು ಅನ್ನುವಂಥದ್ದನ್ನು ನೋಡಿದಾಗ ಅದನ್ನು ನಾನು ಪ್ರಶ್ನಾರೂಪಕವಾಗಿ ನಿಮಗೆ ಬಿಡ್ತೇನೆ ಪ್ರಿಯರೇ. ದೇವರು ನಮ್ಮನ್ನು ಆಶೀರ್ವದಿಸಲ್ಪಟ್ಟಿದ್ದಾನೆ ಅಂದರೆ, ದೇವರು ನಮ್ಮನ್ನು ನಂಬಿ ನಮಗೆ ಬಹುಮಾನವನ್ನು ಕೊಟ್ಟಿದ್ದಾನೆ ಅಂತಂದ್ರೆ, ಆ ಗರ್ಭ ಫಲವನ್ನ ನಾವು ಯಾವ ರೀತಿ ದೇವರಿಗೆ ನಡೆಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಬೇಕು ಪ್ರಿಯರೇ. ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ದೇವರ ಭಯಭಕ್ತಿಯಲ್ಲಿ ನಡೆಸ್ತಾ ಇದ್ದಾರೆ, ಯಾವ ತಂದೆ ತಾಯಿಗಳು ದೇವರು ಕೊಟ್ಟಿರ್ತಕ್ಕಂತಹ ಸಂತಾನವನ್ನ ದೇವರಿಗೆ ತಿರುಗಿ ಪರಿಶುದ್ಧರು ದೋಷವಿಲ್ಲದವರಾಗಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಿ ಪ್ರಿಯರೇ. ಯಾಕಂದ್ರೆ ದೇವರು ನಮ್ಮನ್ನ ನಂಬಿ ಪುತ್ರ ಸಂತಾನವನ್ನ ಕೊಟ್ಟಿದ್ದಾನೆ ಅಂತಂದ್ರೆ, ಆ ಕೊಟ್ಟಿರ್ತಕ್ಕಂಥ ಸಂತಾನವನ್ನ ದೇವರಿಗೆ ಯಾವ ರೀತಿ ನಾವು ಸಮರ್ಪಿಸ್ತಾ ಇದ್ದೇವೆ, ಅವರನ್ನ ಯಾವ ಮಾರ್ಗದಲ್ಲಿ ನಡೆಸ್ತಾ ಇದ್ದೇವೆ, ಅವರನ್ನ ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದೇವೆ ಈ ಲೋಕದಲ್ಲಿ ಅಂತಕ್ಕಂಥದ್ದನ್ನ ಪ್ರತಿ ತಂದೆ ತಾಯಿಗಳು ಇವತ್ತು ಆಲೋಚನೆ ಮಾಡಬೇಕು ಪ್ರಿಯರೇ. ಯಾಕಂತಾರೆ ನಮ್ಮನ್ನ ನಂಬಿ ನಮ್ಮನ್ನ ಆಶೀರ್ವದಿಸಿ ಕೊಟ್ಟಿರ್ತಕ್ಕಂಥ ಸಂತಾನವನ್ನ ದೇವರಿಗೆ ನಾವು ಸರಿಯಾದಂಥ ರೀತಿಯಲ್ಲಿ ಅವರನ್ನು ಸತ್ಪ್ರಜೆಗಳಾಗಿ, ಪ್ರಯೋಜಕರಾಗಿ, ದೇವರ ಮಾರ್ಗದಲ್ಲಿ ನಡೆಯುವಂಥವರಾಗಿ, ದೇವರ ಅನ್ಯೋನ್ಯತೆ, ದೇವರ ಸಹವಾಸದಲ್ಲಿ, ದೇವರ ಪ್ರೀತಿಯನ್ನು ಇನ್ನೊಬ್ಬರಿಗೆ ತಿಳಿಸ್ತಕ್ಕಂಥ ಕಾರ್ಯದಲ್ಲಿ ಎಷ್ಟು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಒಂದು ಸಾರಿ ನಾವು ಆಲೋಚನೆ ಮಾಡ್ಕೋಬೇಕು ಪ್ರಿಯರೇ. ಯಾಕಂದ್ರೆ ಸಂತಾನವನ್ನ ನಾವು ಪಡೆದುಕೊಂಡಿದ್ದೀವಿ ಅಂತಂದ್ರೆ, ಅದು ಬಹುಮಾನ ರೂಪದಲ್ಲಿ ನಾವು ಪಡ್ಕೊಂಡಿದ್ದೀವಿ ಅಂತಂದ್ರೆ, ದೇವರು ನಮ್ಮನ್ನ ಎಷ್ಟೋ ನಂಬಿ ಆ ಸಂತಾನವನ್ನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಆದರೆ ನಾವುಗಳು ಆ ಮಕ್ಕಳನ್ನು ಯಾವ ರೀತಿ ನಾವು ಬೆಳೆಸ್ತಾ ಇದ್ದೀವಿ, ಈ ಲೋಕದ ಅಧಿಕಾರದಲ್ಲಿ ನಾವು ನಡೆಸ್ತಾ ಇದ್ದೀವ, ಅಥವಾ ಪರಲೋಕದಲ್ಲಿರ್ತಕ್ಕಂಥ ದೇವರ ಇಚ್ಛೆಗೆ ಅನುಗುಣವಾಗಿ, ದೇವರ ಅನ್ಯೋನ್ಯತೆಗೆ, ದೇವರ ಸಹವಾಸದಲ್ಲಿ ನಾವು ನಡೆಸ್ತಾ ಇದ್ದೀವ, ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಯಾಕಂದ್ರೆ ಇದು ತಂದೆ ತಾಯಿಗಳ ಒಂದು ಕರ್ತವ್ಯ ಪ್ರಿಯರೇ. ಪಡ್ಕೊಂಡಿದ್ದೀಯಾ? ಗುಡ್. ದೇವರು ನಿನ್ನನ್ನು ಆಶೀರ್ವದಿಸಿದ್ದಾನೆ. ಪಡ್ಕೊಂಡ ನಂತರ ಆ ಮಕ್ಕಳನ್ನ ನೀನು ಯಾವ ರೀತಿ ಬೆಳೆಸ್ತಾ ಇದ್ದೀಯ ಅಂತಕ್ಕಂಥದ್ದನ್ನ ಒಂದು ಸಾರಿ ನೀನು ಆಲೋಚನೆ ಮಾಡಬೇಕು ಪ್ರಿಯರೇ. ಒಂದು ಸಾರಿ ನಾವು ಆಲೋಚನೆ ಮಾಡಬೇಕು. ಇದು ಒಂದು ಕಡೆ ಆದ್ರೆ ಸರ್, ಮತ್ತೆ ನಮಗೆ ಗರ್ಭ ಸಂತಾನವೇ ಇಲ್ಲ, ಮತ್ತೆ ನಾವು ದೇವರಿಂದ ಆಶೀರ್ವಾದಕ್ಕೆ ಒಳಪಟ್ಟಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಅನೇಕ ನನ್ನ ಸಹೋದರ ಸಹೋದರಿಯರಿಗೆ ಬರ್ಬೋದು ಪ್ರಿಯರೇ. ಅವರಿಗೂ ಕೂಡ ಒಂದು ಮಾತನ್ನು ಹೇಳ್ತಾನೆ ಪ್ರಿಯರೇ. ಯಾವ ರೀತಿ ಪೌಲನು ಅಂದ್ರೆ, ಕೆಲವೊಂದು ಜನ ಮದುವೆ ಮಾಡ್ಕೊಳ್ಳಾರ್ದಂತ ಸಂದರ್ಭದಲ್ಲಿ ಕೂಡ ಅನೇಕ ರೀತಿಯ ಸಂತಾನವನ್ನ ಪಡೆದಿರ್ತಕ್ಕಂಥ ಉದಾಹರಣೆಯನ್ನು ನಾವು ನೋಡ್ತೀವಿ ಪ್ರಿಯರೇ. ಅದು ಒಂದು ಎಕ್ಸಾಂಪಲ್ ನಮ್ಮ ಬೈಬಲ್ನಲ್ಲೇ ಇದೆ. ಪೌಲನ ವಿಷಯಕ್ಕೆ ನಾವು ಬಂದಂತ ಸಂದರ್ಭದಲ್ಲಿ ಪೌಲನು ಯಾವ ರೀತಿ ಸುವಾರ್ತೆ ವಿಷಯದಲ್ಲಿ ಆಶೀರ್ವಾದ ಪಡ್ಕೊಂಡಿದ್ದಾನೆ ಅಂತಂದ್ರೆ, ಪೌಲನು ತನ್ನ ಸೇವೆಯನ್ನ ಮಾಡ್ತಾ ಮಾಡ್ತಾ ತಿಮೋತಿಯನ್ನ ಏನಪ್ಪಾ ಅಂತಂದ್ರೆ ದತ್ತು ಮಗನಾಗಿ ಸ್ವೀಕರಿಸ್ತಾನೆ ಪ್ರಿಯರೇ. ಅಂದ್ರೆ ವಾಕ್ಯದಲ್ಲಿ ಸಂತಾನವನ್ನ ವೃದ್ಧಿ ಮಾಡಿಕೊಂಡಿರ್ತಕ್ಕಂಥ, ಅಥವಾ ವಾಕ್ಯದಲ್ಲಿ ಏನಪ್ಪಾ ಅಂತಂದ್ರೆ ಮಕ್ಕಳನ್ನ ಪಡೆದುಕೊಂಡಿರ್ತಕ್ಕಂಥ ಉದಾಹರಣೆ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಸೊ ಅಂತ ಒಂದು ಅನುಭವವನ್ನ, ಅಂತ ಒಂದು ಜ್ಞಾನವನ್ನ ಕೂಡ, ಅಂತ ಒಂದು ಉದಾಹರಣೆಯನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದ್ರ ಜೊತೆಗೆ ಇನ್ನೊಂದು ಒಳ್ಳೆ ಮಾತನ್ನ ನಾನು ತೋರಿಸುತ್ತಾ ನಿಮಗೆ ನನ್ನ ವಾಕ್ಯದ ಭಾಗವನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಮತ್ತಾಯನು ಬರೆದಂತ ಸುವಾರ್ತೆ 25ನೇ ಅಧ್ಯಾಯ, ಮತ್ತಾಯನು ಬರೆದಂತ ಸುವಾರ್ತೆ 25ನೇ ಅಧ್ಯಾಯ 31ರಿಂದ 46ನೇ ವಚನದವರೆಗೆ ನೋಡೋಣ ಪ್ರಿಯರೇ. 25ನೇ ಅಧ್ಯಾಯ ಮತ್ತಾಯನು ಬರೆದಂತ ಸುವಾರ್ತೆ 25ನೇ ಅಧ್ಯಾಯ 31ರಿಂದ. ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಇದಲ್ಲದೆ ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಫಾಸ್ಟ್ ಓದಿ, ಅಲ್ಲಿಂದ ಫಾಸ್ಟ್ ಓದಿ. ಇಲ್ಲ, ನಾನು ಓದ್ತೀನಿ ಕೇಳೆ. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು, ಮತ್ತು ಎಲ್ಲಾ ಸಿಂಹಾಸನದಲ್ಲಿ ಕೂತುಕೊಳ್ಳುವನು, ಮತ್ತು ಎಲ್ಲಾ ದೇಶಗಳ ಜನರ ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡೋ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೆನು, ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ ಪ್ರಿಯರೇ,
ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು? ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು? ಇಲ್ಲವೇ ನಿನಗೆ ಬಟ್ಟೆ ಇಲ್ಲದದ್ದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದಿದ್ದನ್ನು ಅಥವಾ ಸೆರೆಮನೆಯಲ್ಲಿದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಅಂದ್ರೆ ಈ ವಾಕ್ಯವನ್ನ ನಾವು ನೋಡಿದಾಗ ಏನಾಗುತ್ತಂದ್ರೆ ಪ್ರಿಯರೇ, ಯೇಸು ಕ್ರಿಸ್ತನು ಒಂದು ಮಾರ್ಮಿಕವಾಗಿ ಹೇಳ್ತಾನೆ ಪ್ರಿಯರೇ, ಈ ಲೋಕದಲ್ಲಿರ್ತಕ್ಕಂಥ ಅನೇಕ ನಿರ್ಗತಿಕರಿಗೆ, ಈ ಲೋಕದಲ್ಲಿ ಇರ್ತಕ್ಕಂಥ ಬಡವರಿಗೆ, ಈ ಲೋಕದಲ್ಲಿ ಹಸಿದಿರ್ತಕ್ಕಂಥ ಜನರಿಗೆ, ಆಶ್ರಯವಿಲ್ಲದಂಥ ಜನರಿಗೆ ನೀವು ಏನಾದ್ರೂ ಸಹಾಯ ಮಾಡಿದ್ದೆ ಆದರೆ ಅದು ನನಗೂ ಮಾಡದಂಗೆ ಅನ್ನುವಂಥದ್ದನ್ನ ಹೇಳ್ತಾನೆ ಪ್ರಿಯರ್. ಅಂದ್ರೆ ಅದು ಕೂಡ ನಾವು ಮಾಡ್ತಕ್ಕಂಥ ಕೆಲಸ. ಆ ರೀತಿ ನಾವೇನಾದ್ರೂ ಮಾಡಿದ್ರೆ ಅದು ಕೂಡ ದೇವರು ನಮಗೆ ಕೊಡ್ತಕ್ಕಂಥ ಆಶೀರ್ವಾದ ಪ್ರಿಯರ್. ಅಂದ್ರೆ ಇಲ್ಲಿ ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ಬಹುಜಾಗೃತಿಯಿಂದ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ನಮಗೆ ಕೊಟ್ಟಿರ್ತಕ್ಕಂಥ ಸಂತಾನವನ್ನ ದೇವರ ಮಾರ್ಗದಲ್ಲಿ ನಡೆಸ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಒಂದು ವೇಳೆ ಗರ್ಭ ಸಂತಾನವಿಲ್ಲದೆ ಇರ್ತಕ್ಕಂಥವ್ರು ಯಾವುದೇ ಭಯ ಪಡ್ತಕ್ಕಂಥ ದಿಗಿಲುಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಈ ಲೋಕದಲ್ಲಿರ್ತಕ್ಕಂಥ ಅನೇಕ ನಿರ್ಗತಿಕರಿಗೆ, ಅನೇಕ ಏನಪ್ಪಾ ಅಂತಂದ್ರೆ ದಾರಿದ್ರ್ಯತೆಗೆ ಒಳಗಾಗಿರ್ತಕ್ಕಂಥ ಜನರನ್ನ ನಾವು ಆರೈಸಿದರೆ ಖಂಡಿತವಾಗಲೂ ಕೂಡ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತ ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ನೀವು ನನಗೆ ಏನೇನು ಮಾಡ್ಬೇಕು ಅನ್ಕೊಂತಿರೋ ಈ ಜನಕ್ಕೆ ನೀವು ಮಾಡಿದ್ದೆ ಆದರೆ ಅದರ ಪ್ರತಿಫಲವನ್ನ ನೀವು ಹೊಂದುತ್ತೀರಿ ಅನ್ನುವಂತ ಒಂದು ಆಶೀರ್ವಾದವನ್ನ ದೇವರು ನಮಗೆ ಕೊಡ್ತಾ ಇದ್ದಾನೆ ಪ್ರಿಯರೇ. ಹಂಗಾಗಿ ಇವತ್ತು ಕ್ರೈಸ್ತವ ಮಿಷನರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದೇವೆ ಅಂತಂದ್ರೆ, ಇದು ತಮ್ಮ ಒಂದು ಬಾಧ್ಯತೆಯಾಗಿ ದೇವರು ನಮಗೆ ಅನುಗ್ರಹಿಸಿ ಕೊಟ್ಟಿರ್ತಕ್ಕಂಥ ಒಂದು ಕೆಲಸವಾಗಿ ತೆಗೆದುಕೊಂಡು ಇವತ್ತು ಅದೆಷ್ಟೋ ಮಿಷನರಿಗಳು ತಮ್ಮ ಸಾಮಾಜಿಕ ಸೇವೆಯನ್ನ ಮಾಡ್ತಾ ಇದ್ದೇವೆ ಪ್ರಿಯರೇ. ಯಾಕಂದ್ರೆ ದೇವರು ನಮಗೆ ಒಂದು ಆಜ್ಞೆಯನ್ನ ಕೊಟ್ಟಿದ್ದಾನೆ. ನಾವು ಯಾವ ರೀತಿ ಮಕ್ಕಳನ್ನ ನಡೆಸಬೇಕು, ಯಾವ ರೀತಿ ಜಗತ್ತನ್ನ ನಾವು ನೋಡ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನ ದೇವರು ಮಾಡಿದ್ದಾನೆ ಪ್ರಿಯರೇ. ಆ ದೃಷ್ಟಿಕೋನದಲ್ಲಿ ಇವತ್ತು ಕ್ರೈಸ್ತತ್ವ ನಡೀತಾ ಇದೆ ಪ್ರಿಯರೇ. ಹಂಗಾಗಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಇಷ್ಟಪಡ್ತಕ್ಕಂಥ ಒಂದು ಮಾರ್ಗ ಯೇಸು ಕ್ರಿಸ್ತನ ಮಾರ್ಗ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಈ ವಾಕ್ಯದ ಮುಖಾಂತರವಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಪ್ರಿಯರೇ. ಯಾಕಂದ್ರೆ ಕ್ರೈಸ್ತರಿಗಿರ್ತಕ್ಕಂಥ ಒಂದು ದೊಡ್ಡ ಗುಣ ಯಾವುದಂತಂದ್ರೆ, ಈ ಲೋಕದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ, ಈ ಲೋಕದ ಜನರ ಒಂದು ಸಮಸ್ಯೆಗಳನ್ನ ತಮ್ಮ ಹೆಗಲಿನ ಮೇಲೆ ಹಾಕಿಕೊಳ್ಳುವಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಎಷ್ಟೋ ಜನಕ್ಕೆ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು, ಎಷ್ಟೋ ಜನಕ್ಕೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು, ಎಷ್ಟೋ ನಿರ್ಗತಿಕರಿಗೆ ಆಶ್ರಯವನ್ನು ಕೊಡ್ತಕ್ಕಂಥದ್ದು, ಅದೆಷ್ಟೋ ಜನರಿಗೆ ಏನೂ ಇಲ್ಲದಂಥವ್ರನ್ನ ಒಂದು ಮೇನ್ ಸ್ಟ್ರೀಮ್ಗೆ, ಮುಖ್ಯ ವಾಹಿನಿಗೆ ತರ್ತಕ್ಕಂಥ ಒಂದು ಕೆಲಸ ಇವತ್ತೇನಾದ್ರೂ ಪ್ರಪಂಚದಲ್ಲಿ ನಡೀತಾ ಇದೆ ಅಂದ್ರೆ ಅದು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು, ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿರ್ತಕ್ಕಂಥ ಜನರೇ ಈ ಮಾದರಿಯಾಗಿ ನಡೆಸ್ತಾ ಇದ್ದಾರೆ ಪ್ರಿಯರೇ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು NGOs ಗಳನ್ನು ಹೊಂದಿರತಕ್ಕಂಥದ್ದು ಕ್ರೈಸ್ತರದ್ದು ಪ್ರಿಯರೇ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದ್ರೆ, ದೇವರು ನಮಗೆ ಇಲ್ಲಿ ಆಜ್ಞೆಯನ್ನು ಕೊಟ್ಟಿದ್ದಾನೆ. ನೀವು ನನ್ನ ಹತ್ತಿರದಲ್ಲಿರ್ಬೇಕು, ನನ್ನ ಹೆಜ್ಜೆಜಾಡಿನಲ್ಲಿ ನಡಿಬೇಕಂತಂದ್ರೆ ನಿಮ್ಮ ಮಕ್ಕಳನ್ನ ಯಾವ ರೀತಿ ದೇವರ ಒಂದು ಕೃಪೆಯಲ್ಲಿ, ದೇವರ ವಿಶ್ವಾಸದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ನಡೆಸ್ತಿರೋ ಅದೇ ರೀತಿ ಇಲ್ಲದೇ ಇದ್ದಂತ ಒಂದು ಕುಟುಂಬಗಳಿಗೂ ಕೂಡ ಹೇಳ್ತಾನೆ, ನೀವು ಈ ಲೋಕದಲ್ಲಿ ಇರ್ತಕ್ಕಂಥ ನಿರ್ಗತಿಗರಿಗೋಸ್ಕರ ನೀವು ಕಷ್ಟಪಡಿ, ಅದು ನೀವು ಮಾಡ್ತಕ್ಕಂಥ ಒಂದು ದೊಡ್ಡ ಸೇವೆ. ಖಂಡಿತವಾಗಲೂ ಕೂಡ ಅದರ ಮುಖಾಂತರವಾಗಿ ನಿಮಗೆ ನಾನು ಆಶೀರ್ವದಿಸ್ತೀನಿ ಅನ್ನುವಂತ ಒಂದು ಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ಈ ವಾಕ್ಯಗಳ ಮುಖಾಂತರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಪ್ರಿಯರೇ. ಆದುದರಿಂದ ಸಹೋದರ ಸಹೋದರಿಯರೇ, ನಮ್ಮ ವಿಶ್ವಾಸ ನಾವು ಗಟ್ಟಿಯಾಗಿ ಸಿದ್ಧಪಡಿಸ್ಕೊಳ್ಬೇಕಾಗಿದೆ ಪ್ರಿಯರ. ಆದುದರಿಂದ ಇರ್ತಕ್ಕಂಥ ಪುತ್ರ ಸಂತಾನವನ್ನ ದೇವರ ಭಯಭಕ್ತಿಯಲ್ಲೇ ನಡೆಸೋಣ. ಇಲ್ಲದೇ ಇದ್ರೂ ಪರವಾಗಿಲ್ಲ ಪ್ರಿಯರೇ, ನಾವು ದೇವರು ಅನುಗ್ರಹಿಸಿರ್ತಕ್ಕಂಥ ಒಂದು ನೀತಿ ಮಾರ್ಗದಲ್ಲಿ ನಮ್ಮ ಸಹೋದರ ಸಹೋದರಿಯರನ್ನ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅದೆಷ್ಟೋ ಜನರನ್ನ ವಾಕ್ಯದಲ್ಲಿ ಮುನ್ನಡೆಸಿ ವಾಕ್ಯದಲ್ಲಿ ನಡೆಸುವಂತವರಾಗಿದೆ. ಆದರೆ ಖಂಡಿತವಾಗಲೂ ಕೂಡ ದೇವರು ಯಾವ ರೀತಿ ಪುತ್ರ ಸಂತಾನವನ್ನು ಪಡೆದಿರ್ತಕ್ಕಂಥ ತಂದೆ ತಾಯಿಗಳನ್ನ ಆಶೀರ್ವದಿಸ್ತಾನೋ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ
ನಮ್ಮನ್ನು ಕೂಡ ಅಂದ್ರೆ ಆ ಸಂತಾನ ಭಾಗ್ಯ ಇಲ್ಲ ಅಂತಕ್ಕಂಥ ನೋವಿನಲ್ಲಿರ್ತಕ್ಕಂಥ ಅನೇಕ ಕುಟುಂಬಗಳಿಗೂ ಕೂಡ ಅದರಷ್ಟೇ ಆಶೀರ್ವಾದವನ್ನು ದೇವರು ನಮಗೆ ಅನುಗ್ರಹಿಸ್ತಾನೆ ಪ್ರಿಯರೇ. ಆದುದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ನಮ್ಮ ಜನರನ್ನ, ನಮ್ಮ ಕುಟುಂಬಗಳನ್ನ, ನಮ್ಮ ಒಂದು ಆ, ಆ, ಸಹೋದರ ಸಹೋದರಿಯನ್ನ ದೇವರ ಮಾರ್ಗದಲ್ಲಿ ನಡೆಸ್ತಕ್ಕಂಥದ್ದೇ ನಮ್ಮ ಜವಾಬ್ದಾರಿ ಪ್ರಿಯರೇ. ಅದೇ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನ ವಾಕ್ಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಪ್ರಿಯರೇ. ಕಣ್ಮುಚ್ಚಿದೆ ಆದರೆ ನಾವು ಪ್ರಾರ್ಥನೆಯನ್ನ ಮಾಡೋದ್ರ ಮುಖಾಂತರವಾಗಿ ನನಗೆ ಕೊಟ್ಟಿರ್ತಕ್ಕಂಥ ಈ ಅಲ್ಪ ಸಮಯದಲ್ಲಿ ನನಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನ ನಿಮಗೆ ತಿಳಿಯಪಡಿಸಿದ್ದೇನೆ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಕೊಳ್ಳಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯ ದೇವರಿನ ನಾಮಕ್ಕೆ ಸ್ತೋತ್ರ ದೇವ. ನನಗೆ ಕೊಟ್ಟಿರ್ತಕ್ಕಂಥ ಅಲ್ಪ ಸಮಯದಲ್ಲಿ ದೇವ, ನಿಮ್ಮ ಆಶೀರ್ವಾದವು ಯಾವ ರೀತಿ ಇರುತ್ತೆ, ಆ ಆಶೀರ್ವಾದವನ್ನ ನಾವು ಪಡೆದು ನಾವು ಯಾವ ರೀತಿ ನನಗೆ ಕೃತಜ್ಞರಾಗಿ ಜೀವಿಸಬೇಕು ಅಂತಕ್ಕಂಥದ್ದನ್ನ ಅಲ್ಪ ಸಮಯದಲ್ಲಿ ನನ್ನ ಮಕ್ಕಳಿಗೆ ತಿಳಿಯಪಡಿಸಿದ್ದೇನೆ ದೇವ. ದೇವ, ಕೇಳಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿರಿ. ಕೇಳದೇ ಇರತಕ್ಕಂಥ ಅನೇಕ ವ್ಯಕ್ತಿಗಳು ಇನ್ನು ಮುಂದೆ ದೇವ ಯೂಟ್ಯೂಬ್ ಮೂಲಕವಾಗಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ ತಿಳಿದುಕೊಂಡು ದೇವ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನಗೆ ಪ್ರೀತಿಯ ಪಾತ್ರರಾಗಿ ಈ ಲೋಕದಲ್ಲಿ ಜೀವಿಸುವಾಗ ನಿನ್ನ ಕೃಪೆಯನ್ನು ನೀಡುತ್ತಂದೆ ದೇವ. ಸೇರಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರರೆಲ್ಲರನ್ನು ನೀವು ಆಶೀರ್ವದಿಸಿದ್ದೇವ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಎಲ್ಲ ಈ ತಂಡಕ್ಕೂ ಕೂಡ ದೇವ ಇನ್ನು ಹೆಚ್ಚಿನ ಒಂದು ಜ್ಞಾನ, ವಿವೇಕ, ಭಯ, ಭಕ್ತಿಯನ್ನ, ಅನ್ಯೋನ್ಯತೆ, ಸಹವಾಸವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿದೇವ. ಇನ್ನು ಹೆಚ್ಚಿನ ರೀತಿಯಲ್ಲಿ ಸತ್ಯ ಸುವಾರ್ತೆಯನ್ನು ನನ್ನ ಮಕ್ಕಳಿಗೆ ತಿಳಿಯಪಡಿಸುವಂತೆ ನಿನ್ನ ಕೃಪೆಯನ್ನು ನೀಡಿದೇವ ದೇವ. ಮತ್ತೊಂದು ಆವರ್ತಿ ಮುಂದಿನ ವಾರ ನಡೀತಕ್ಕಂಥ ಸೆಮಿನಾರ್ಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ ದೇವ. ಅನೇಕ ಜನರು ದೇವ ಸೆಮಿನಾರಿಗೆ ಹಾಜರಾಗಿ ದೇವ ನಿನ್ನ ವಾಕ್ಯದ ಸಂಗತಿಗಳನ್ನ, ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನು ನನ್ನ ಮಕ್ಕಳಿಗೆ ಅನುಗ್ರಹಿಸಿಕೊಡ್ತಂದೆ ದೇವ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಪ್ರತಿಯೊಬ್ಬ ದೈವ ಸೇವಕರನ್ನು ಕೂಡ ನೀವು ಆಶೀರ್ವದಿಸಿರಿ. ಅವರ ಕುಟುಂಬಗಳನ್ನು ನೀವು ಆಶೀರ್ವದಿಸಿದೇವ. ಆ ಕಾರ್ಯಕ್ರಮಕ್ಕೆ ಬರತಕ್ಕಂಥ ಎಲ್ಲರನ್ನು ಕೂಡ ನೀವು ಆಶೀರ್ವದಿಸಿ ಅವರಿಗೆ ಆರೋಗ್ಯದಲ್ಲಿಯೂ ದೇವ, ಆರ್ಥಿಕ ಸಹಾಯದಲ್ಲಿಯೂ ಕೂಡ ನೀನೇ ಇದ್ದುಕೊಂಡು ದೇವ ಅವರನ್ನು ನಡೆಸುತ್ತೇವ ದೇವ. ನನ್ನ ಪ್ರಾರ್ಥನೆ ಕೇಳಿದ್ದೀರಿ, ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಪ್ರಾರ್ಥನೆ ನಿಮಗೆ ಸಮರ್ಪಿಸುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಸಹವಾಸವು ಇಲ್ಲಿ ಸೇರಿರತಕ್ಕಂಥ ಪ್ರತಿಯೊಬ್ಬೊಬ್ಬರಲ್ಲಿಯೂ ಕೂಡ ನೆಲೆಯಾಗಿರಲಿ ದೇವ. ಆಮೇನ್. ಆಮೇನ್. ವಂದನೆಗಳು ಸರ್. ನಮಸ್ತೆ.